ಸ್ನೇಹಿತರೆ, ಈ ಬಿಸಿಲಲ್ಲಿ ಮನೆ ಕಟ್ಟೋದೇ ಕಷ್ಟ. ಅಂಥದ್ರಲ್ಲಿ ಮನೆ ಕಟ್ಟೋಕ್ಕೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಐಟಮ್ಗಳನ್ನು ಹುಡ್ಕೊಂಡು ಊರೂರು ಅಲಿಯೋ ಬದಲು ಬನ್ನಿರಿ ಕೇಸರ್ ಇನ್ನೋವೇಷನ್ಗೆ. ಒನ್ ಸ್ಟಾಪ್ ಸೊಲ್ಯೂಷನ್ನು, ಎಲ್ಲ ಐಟಮ್ ಸಿಗುತ್ತೆ, ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಮ ವೀಕ್ಷಕರಿಗೆ ಫ್ರೀ ಡೆಲಿವರಿ, ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ. ಬನ್ನಿ ತಿಳಿಸ್ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ನಾನು ವೀಕ್ಷಕರಿಗೆ ಹೇಳ್ಕೊಂಬಂದೆ, ಈ ಬಿಸಿಲಲ್ಲಿ ಒಂದು ಮನೆ ಕಟ್ಟೋದೇ ಕಷ್ಟ. ಹೌದು. ಅಂಥದ್ರಲ್ಲಿ ಮನೆ ಕಟ್ಟೋ ಐಟಮ್ಸನ್ನು ಹುಡ್ಕೊಂಡು ಬೇರೆ 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 ಇಡೀ ಬೆಂಗಳೂರು ಸುತ್ತಾಡೋ ಬಂದು ಒನ್ ಸ್ಟಾಪ್ ಸೊಲ್ಯೂಷನ್ ನಮ್ಮ ಕೇಸರ್ ಇನ್ನೋವೇಷನ್ಗೆ ಬಂದುಬಿಟ್ರೆ ಎಲ್ಲ ಸಿಗುತ್ತೆ. ಏನು ಹೇಳ್ತೀರಾ ಸರ್? ಹೌದು ಸರ್, ಎಲ್ಲ ಸಿಗುತ್ತೆ ಸರ್. ಎಲ್ಲ ಸಿಗುತ್ತೆ, ಎಲ್ಲ ಬ್ರ್ಯಾಂಡು ಸಿಗುತ್ತೆ. ಎಲ್ಲ ಸಿಗುತ್ತೆ. ಓಕೆ, ಸೊ ಇಂದಿನ ವಿಡಿಯೋದಲ್ಲಿ ಸೊ ನಿಮ್ಮಲ್ಲಿ ಏನೇನಿದೆ ಎಲ್ಲದೂ ಗೊತ್ತು ನಮಗೆ. ಬಟ್ ನಮಗೆ ಒಂದು ನಾಲೆಜ್ ಕೊಡಿ ಸರ್. ಓಕೆ, ಫಾರ್ ಎಕ್ಸಾಂಪಲ್, ಓಕೆನಾ, ಈಗ ಹೊಸದಾಗಿ ಪರ್ಚೇಸ್ ಮಾಡೋರು ಇರ್ತಾರೆ. ನಮ್ಮ ಮನೆಗೆ ಒಂದು ಇದರಲ್ಲಿ ವಾಶ್ರೂಮಲ್ಲಿ ಈ ವಾಲ್ ಮೌಂಟೆಡ್ ಕಮೋಡ್ ಹಾಕಬೇಕು, ಸಿಂಗಲ್ ಪೀಸ್ ಕಮೋಡ್ ಹಾಕಬೇಕು, ಇಲ್ಲ ಇಂಡಿಯನ್ ಕಮೋಡ್ ಹಾಕಬೇಕು, ಫುಲ್ ಟೆನ್ಷನಲ್ಲಿ ಇರ್ತಾರೆ. ಹೌದು ಸರ್. ನೀವು ನಮಗೆ ಸಜೆಸ್ಟ್ ಮಾಡಿ, ಲೈಕ್ ಒನ್ ಪೀಸ್ ಕಮೋಡ್ ಯಾರಿಗೆ, ವಾಲ್ ಮೌಂಟ್ ಯಾರಿಗೆ, ಯಾವುದರ ಬೆನಿಫಿಟ್ ಯಾವುದು, ಯಾವುದರ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಒಂಚೂರು ಇನ್ಫಾರ್ಮೇಶನ್ ಸರ್. ನೋಡಿ, ಈಗ ಏನಾಗುತ್ತೆ ಅಂದ್ರೆ ಸಿಂಗಲ್ ಪೀಸ್ ಕಮೋಡ್ ಮತ್ತೆ ವಾಲ್ ಮೌಂಟ್ ಕಮೋಡ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಹೆಂಗೆ ಅಂದ್ರೆ ಈಗ ಕನ್ಸಿಲ್ಡ್ ಇದು ವಾಲ್ ಮೌಂಟ್ ಕಮೋಡ್ ಇದ್ರೆ ಅದಕ್ಕೆ ಒಂದು ಕನ್ಸಿಲ್ ಟ್ಯಾಂಕ್ ಹಾಕ್ಬೇಕು, ಆಮೇಲೆ ಕನ್ಸಿಲ್ ಟ್ಯಾಂಕ್ ಪ್ಲೇಟು, ಆಮೇಲೆ ವಾಲ್ ಮೌಂಟ್ ಕಮೋಡು ಆ ತರ ಇರುತ್ತೆ. ಸಿಂಗಲ್ ಪೀಸ್ ಕಮೋಡ್ ಅಂದ್ರೆ ಬರೀ ಏನಿಲ್ಲ, ಒಂದೇ ಒಂದು ಕಮೋಡ್ ಹಾಕ್ಬೇಕು, ಅದಕ್ಕೆ ಕನ್ಸಿಲ್ ಟ್ಯಾಂಕ್ ಅದೇನು ಅವಶ್ಯಕತೆ ಇಲ್ಲ, ಏನು ಬೇಡ ಸರ್. ಅದಕ್ಕೆ ಇದ್ರೆ ಸಪರೇಟ್ ಆಗಿ ನಾವು ಪೈಪಿಂಗ್ ಮಾಡಿಸ್ಬೇಕು. ಆ ತರ ಪೈಪ್ ಮಾಡಿಸ್ಬಿಟ್ಟು ಅದಕ್ಕೆ ಕನ್ಸಿಲ್ ಟ್ಯಾಂಕ್ ನ ಕನೆಕ್ಷನ್ ಕೊಡಬೇಕು. ಬಟ್ ಆದ್ರೂ ಕೂಡ ತುಂಬಾ ಜನ ವಾಲ್ ಮೌಂಟ್ ಅನ್ನ ಹಾಕ್ತಾರೆ. ಹೌದು. ಯಾಕೆ ಹಾಕ್ತಾರೆ? ವಾಲ್ ಮೌಂಟ್ ಕಮೋಡ್ ಎಂತಕ್ಕೆ ಹಾಕ್ತಾರೆ ಅಂದ್ರೆ, ಒಂದು ಕೆಳಗಡೆಯಿಂದ ಕ್ಲೀನ್ನೆಸ್ ಇರುತ್ತೆ, ಏನಂದ್ರೆ ಗೋಡೆಗೆ ಫಿಕ್ಸ್ ಇರುತ್ತೆ. ಗೋಡೆಗೆ ಫಿಕ್ಸ್ ಇರೋದ್ರಿಂದ ನಮ್ಗೆ ಒಂದು ಸ್ಪೇಸ್ ಜಾಸ್ತಿ ಸಿಗುತ್ತೆ. ಅಂದ್ರೆ ಸ್ವಲ್ಪ ಬಜೆಟ್ ವೈಸ್ ಜಾಸ್ತಿ ಆಗುತ್ತೆ, ಬಟ್ ನಮ್ಗೆ ನೋಡಕ್ ಒಂಥರ ಲುಕ್ ಬರುತ್ತೆ. ನೋಡಕ್ ಲುಕ್, ಸ್ಪೇಸ್ ಸಿಗುತ್ತೆ, ಜೊತೆಲಿ ಕ್ಲೀನ್ ಮಾಡೋದಕ್ಕೆ ಈಸಿ. ಇವೆಲ್ಲ ಕಾರಣದಿಂದ ಇದನ್ನ ಚೂಸ್ ಮಾಡ್ತಾರೆ. ಬಟ್ ಅದಾದ್ಮೇಲೆ ಸಿಂಗಲ್ ಪೀಸ್ ಕಮೋಡ್ ಅಂದ್ರೆ ಏನಂದ್ರೆ ಸರ್, ಈಗ ಒಂದು ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ಇರುತ್ತೆ, ಇಲ್ಲ ಅಂದ್ರೆ ಒಂದು PG ಇರುತ್ತೆ, ಇಲ್ಲ ಒಂದು ನಮ್ಗೆ ನಮ್ಮ ಬಜೆಟ್ ಅಲ್ಲಿ ಆಗ್ಬೇಕು, ಇಲ್ಲ ಬಾತ್ರೂಮ್ ಚಿಕ್ಕದಿದ್ರೆ ಅದಕ್ಕೆಲ್ಲ ಸಿಂಗಲ್ ಪೀಸ್ ಕಮೋಡ್ ಯೂಸ್ ಮಾಡ್ತಾರೆ. ಸಿಂಗಲ್ ಪೀಸ್ ಕಮೋಡ್ ಅಲ್ಲಿ ಯಾವ ತರ ಯೂಸ್ ಮಾಡ್ಬೇಕು ಅಂದ್ರೆ, ಒಂದು ಏನಾಗುತ್ತೆ, ನಾರ್ಮಲಿ ವಾಶ್ ಡೌನ್ ಅಂತ ಹೇಳ್ತೀವಿ. ಈಗ ನೋಡಿ ಸರ್, ಇದು ಬಂದು ವಾಶ್ ಡೌನ್. ವಾಶ್ ಡೌನ್ ಹೆಂಗೆ ಅಂದ್ರೆ ನೀರು ಹಿಂಗ್ ಬೀಳುತ್ತೆ. ಒಂದು ಫ್ಲಶಿಂಗ್ ಸಿಸ್ಟಮ್ ಇರುತ್ತೆ, ಇದು ಬಂದು ಫ್ಲಶಿಂಗ್ ಸಿಸ್ಟಮ್. ಈಗ ನೋಡಿ, ಇದು ಬಂದು 5D ಫ್ಲಶಿಂಗ್ ಅಂತ ಹೇಳೋದು ಸರ್. 5D ಫ್ಲಶಿಂಗ್ ಅಂದ್ರೆ 1 2 3 4 5 ಇದು 5D ಫ್ಲಶಿಂಗ್ ವಿತ್ ರಿಮ್ಲೆಸ್, ಅಂದ್ರೆ ಸೈಫೋನಿಕ್ ಸಿಸ್ಟಮ್. ಇದು ಬಂದು ಸೈಫೋನಿಕ್, ಇದು ರಿಮ್ಲೆಸ್. ಅದನ್ನ 5D ಫ್ಲಶಿಂಗ್ ಅಂತ ಹೇಳೋದು ಸರ್. ಇದರಲ್ಲಿ ಈಗ ಏನಾಗುತ್ತೆ ಅಂದ್ರೆ, ಒಂದು ಡಿಸೈನ್ ಪ್ರಕಾರ ನೋಡಿದ್ರೆ ಒಂದು ಸ್ಟ್ರೇಟ್ ಪೀಸ್ ಇರತ್ತಾ, ಇಲ್ಲ ಒಂದು ಕರ್ವ್ ಇರತ್ತಾ. ಈಗ ನೋಡಿ, ಇದು ಅಂದ್ರೆ ನಿಮ್ಗೆ ಕ್ಲೀನಿಂಗ್ ಈಸಿ, ಸೈಡ್ ಇಂದ ಫುಲ್ ಇದು ಇರುತ್ತೆ, ಓಪನ್ ಕ್ಲೋಸ್ ಇರುತ್ತೆ. ಇದು ಅಂದ್ರೆ ನಿಮ್ಗೆ ಸೈಡ್ ಇಂದ ಓಪನ್ ಇರುತ್ತೆ. ಅದೇ ತರ ಡಿಪೆಂಡ್ ಆನ್ ಮಾಡಲ್ಸ್ ಅಲ್ಲಿ. ಈಗ ನೋಡಿ, ಇಲ್ಲಿ ಈ ಕಡೆ ತೋರಿಸಿ ಸರ್, ಇದು ಒಂದು 6D ಫ್ಲಶಿಂಗ್. 6D ಫ್ಲಶಿಂಗ್ ಇದು ನೋಡಿ ಸರ್, ಒಂದು ಸಿಂಗಲ್ ಪೀಸ್ ತರ ಇದೆ. ಅಂದ್ರೆ ನಿಮ್ಗೆ ಸಿಂಗಲ್ ಪೀಸ್ ಇದೆಯಾ ಇಲ್ಲ ಏನಿದೆ ವಾಲ್ ಮೌಂಟ್ ಇದೆ ನೀವು ಇದು ಮಾಡಕ್ ಆಗಲ್ಲ, ಗೊತ್ತೇ ಆಗಲ್ಲ ಅಲ್ವಾ? ಇದು 6D ಫ್ಲಶಿಂಗ್ ಸರ್. ಇದು ಓಕೆ. ಇದೇ ತರ ನೋಡಿದ್ರೆ ಇದು ಒಂದು 3D ಫ್ಲಶಿಂಗ್ ಸರ್. ಇದು 3D ನಾ? ಹೌದು ಸರ್. ಓಕೆ, ಇದರಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಹಂಗೆ ಈಗ ಏನಾಗುತ್ತೆ ಅಂದ್ರೆ, ಒಂದು ನಮಗೆ EWC ಬೇಕು ಅಂದ್ರೆ ಇದು EWC ಸರ್. EWC ಏನು EWC ಅಂದ್ರೆ ಇದಕ್ಕೆ ಸಪರೇಟ್ ಆಗಿ ಪ್ಲಾಸ್ಟಿಕ್ ಟ್ಯಾಂಕ್ ಬರುತ್ತೆ. ಈ ತರ ಟ್ಯಾಂಕ್ ಬರುತ್ತೆ. ಇದು ಏನಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಅಂದ್ರೆ ನಿಮಗೆ ಒಂದು 2000 ಅಲ್ಲಿ ಒಂದು ಸೆಟ್ ಬಂದ್ ಬರುತ್ತೆ, ಅದು ಕಮೋಡ್ ಟ್ಯಾಂಕ್ ಮತ್ತೆ ಸೀಟ್ ಕವರ್. ಇದು 2000 ಅಲ್ಲಿ ಆಗ್ಬಿಡುತ್ತೆ ಸರ್. ಹಂಗೆ ನೋಡಿದ್ರೆ ನಿಮ್ಗೆ ಸಿಂಗಲ್ ಪೀಸ್ ಬಂದು 4000 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ, 4500. ಹಂಗೆ ನೀವು ಸೈಫೋನಿಕ್ ಹೋದ್ರೆ ನಿಮ್ಗೆ ಒಂದು 6000 ಇಂದ ಸ್ಟಾರ್ಟ್ ಆಗುತ್ತೆ. ಹಿಂಗೆ ರೌಂಡ್ ಆಗಿ ನೀರು ಹೋಗುತ್ತೆ. ಇದನ್ನು ನಿಮ್ಗೆ ಏನಾಗುತ್ತೆ ಅಂದ್ರೆ ಸರ್, ಫುಲ್ಲಿ ಗ್ಯಾರಂಟಿ ಮೆಟೀರಿಯಲ್. ಇದು ಬಂದು ನಿಮ್ಗೆ 10 years ಗ್ಯಾರಂಟಿ ಇದೆ, 10 ವರ್ಷ. ಹೌದು, 10 ವರ್ಷ ಗ್ಯಾರಂಟಿ ಇದೆ. 2 years ಬಂದು ಇದರದು ನಿಮ್ಗೆ ಫ್ಲಶಿಂಗ್ ಗ್ಯಾರಂಟಿ ಇದೆ. 1.5 ಬಂದು ನಿಮ್ಗೆ ಶೀಟ್ ಕವರ್ ಗ್ಯಾರಂಟಿ ಇರುತ್ತೆ. ಪರವಾಗಿಲ್ಲ ಸರ್, ಚೆನ್ನಾಗೇ ಇರುತ್ತೆ. ಆಮೇಲೆ ಇವೆಲ್ಲ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಇವೆಲ್ಲ ಸರ್ ನಿಮ್ಗೆ ವಾಲ್ ಮೌಂಟ್ ಕಮೋಡ್ ಎಲ್ಲ ನಿಮ್ಗೆ 4000 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 4000. ಓಕೆ ಸರ್, ನೆಕ್ಸ್ಟ್ ಸೆಗ್ಮೆಂಟ್ ನೋಡಿದ್ರೆ ಸರ್, ವಾಶ್ ಮೆಷಿನ್. ಈಗ ಏನಾಗುತ್ತೆ, ನಾವು ಕಮೋಡ್ ನೋಡಿದೀವಿ, ಈಗ ವಾಶ್ ಮೆಷಿನ್ ಆಗುತ್ತೆ ಸರ್. ಈಗ ಬಾತ್ರೂಮ್ ಚಿಕ್ಕದಿರುತ್ತೆ, ನಾವು ವಾಶ್ ಮೆಷಿನ್ ದೊಡ್ಡದು ತಗೊಂಡು ಹೋಗ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ, ಅದಕ್ಕೆ ಜಾಗ ಅಲ್ಲಿ ಸ್ಪೇಸ್ ಇದು ಸಿಗಲ್ಲ. ಡೋರ್ ಓಪನ್ ಆದ್ರೆ ಡೋರ್ ಟಚ್ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವ ತರ ವಾಶ್ ಮೆಷಿನ್ ತಗೋಬೇಕು ಅಂದ್ರೆ, ನೋಡಿ, ಈಗ ನಮ್ದು ಬೈ ಚಾನ್ಸ್ ನಮ್ದು ಬಾತ್ರೂಮ್ 6x4 ಇದ್ರೆ ನಾವು ಈ ಸೈಜ್ ಹೋಗ್ಬೋದು. 6x4 ಇದ್ರೆ ಅಂದ್ರೆ ಇದ್ರ ಸೈಜ್ ಏನು? ಈ ಸೈಜ್ ಇದು ಬಂದು ಸರ್ ನಿಮ್ಗೆ 12x16 ಸೈಜ್ ಇದೆ ಇದು. ಓಕೆ. ಹಂಗೆ ನೋಡಿದ್ರೆ ಇನ್ನ ಚಿಕ್ಕದು ಹೋಗ್ತೀರಾ ಅಂದ್ರೆ ಇದು ಹೋಗ್ಬೋದು. ಇದು ಹೋಗ್ಬೋದಾ? ಹೌದು, ಸಣ್ಣ ಬಾತ್ರೂಮ್ಗಳಿಗೆ, ಸ್ಮಾಲ್ ಬಾತ್ರೂಮ್ಸ್ಗೆ. ಓಕೆ. ಆಮೇಲೆ
ಇದು ನೋಡಿ ಇದು ಸ್ಮಾಲ್ ಸೈಜು. ಇದು ಸ್ಮಾಲ್. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸಪರೇಟ್ ಆಗಿ ಒಂದು ಕೌಂಟ್ರೇ ರೆಡಿ ಮಾಡ್ಕೊಂಡು ಹೋಗ್ತಾರೆ ವಾಶ್ ಬೇಸಿನ್ಗೋಸ್ಕರ. ಸೊ ಆವಾಗ ಯಾವ ಸೈಜ್ ಇದ್ರೆ ಬೆಟರ್ ಅಂತ ಹೇಳಿ ಅವಾಗ ಡಿಪೆಂಡ್ ಸರ್. ಈಗ ನಾರ್ಮಲ್ 6x4 ಸೈಜ್ ಏನಿದ್ರೆ ಅಂದ್ರೆ ಇದಕ್ಕೆ 13x18 ಏನಿದೆಯಲ್ಲ ಸರ್, ಆ ಸೈಜ್ ಓಕೆ ಆಗುತ್ತೆ. ಇದು ಓಕೆ ಅಂತ ಹೇಳ್ತೀರಾ ಕೌಂಟರ್ ಟಾಪ್ಗೆ? ಓಕೆ. ಯಾಕಂದ್ರೆ ಕೌಂಟರ್ ಹೆಂಗೆ ದೊಡ್ಡದು ಇರುತ್ತಲ್ಲ ಸರ್, ಆ ಪ್ರಕಾರ ಅದಕ್ಕೆ ಸ್ಪೇಸ್ ಬೇಕಾಗುತ್ತೆ. ನೋಡಿ ಇವಾಗ ಇದು ನಿಮ್ಗೆ ಇದಕ್ಕೆ ಸೆಟ್ ಆಗುತ್ತೆ 6x4 ಗೆ ಆರಾಮಾಗಿ ಸೆಟ್ ಆಗುತ್ತೆ ಅಂತ ಹೇಳ್ತೀರಾ ಅಲ್ವಾ? ಸೂಪರ್ ಸರ್. ಇವಾಗ ಡಿಸೈನರ್ ವಾಶ್ ಬೇಸಿನ್ ಅಂತ ಬಂದಾಗ ಸೊ ಅದಕ್ಕೆ ಮೇಂಟೆನೆನ್ಸ್ ಅನ್ನೋದೇನಾದ್ರೂ ಇರುತ್ತೆ? ಇಲ್ಲ, ಮೇಂಟೆನೆನ್ಸ್ ಏನಿಲ್ಲ ಸರ್. ಮೇನ್ ಏನಾಗುತ್ತೆ ಅಂದ್ರೆ ನೀವು ಈಗ ಬಾಕ್ಸ್ ಯಾವ್ದಲ್ಲಿ ಮಾಡ್ತೀರೋ ಅದು ಮೇನ್ ಮುಖ್ಯ. ಬೇರೆ ವಾಶ್ ಬೇಸಿನ್ಗೆ ಏನೂ ಆಗಲ್ಲ. ಮೇನ್ ಏನಾಗುತ್ತೆ ಅಂದ್ರೆ ನೀವು ವಾಶ್ ಬೇಸಿನ್ ಈಗ ಬಾಕ್ಸ್ ಮಾಡಿರ್ತೀರಲ್ಲ, ಅದನ್ನ WPVC ಅಲ್ಲಿ ಮಾಡ್ತೀರಾ, ಇಲ್ಲ MDF ಅಲ್ಲಿ ಮಾಡ್ತೀರಾ, ಇಲ್ಲ ಪ್ಲೈವುಡ್ ಅಲ್ಲಿ ಮಾಡ್ತೀರಾ, ಅದು ಮೇನ್ ಮುಖ್ಯ ಆಗುತ್ತೆ. ಬನ್ನಿ ಸರ್, ಸ್ವಲ್ಪ ಬಾತ್ರೂಮ್ ಫಿಟ್ಟಿಂಗ್ಸ್ ಬಗ್ಗೆ ಹೇಳಿ. ತುಂಬಾ ಜನ ಕಲರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಕಲರ್ ಬಾತ್ರೂಮ್ ಫಿಟ್ಟಿಂಗ್ಸ್ ಅಲ್ಲಿ ಮೇಂಟೆನೆನ್ಸ್ ಅನ್ನೋದು ಇದೆಯಾ? ಮೇಂಟೆನೆನ್ಸ್ ಅಂದ್ರೆ ಅದಕ್ಕೆ ಮೇನ್ಲಿ ಏನಾಗುತ್ತೆ ಅಂದ್ರೆ ನೀವು ಆಸಿಡ್ ಮತ್ತೆ ಹಾರ್ಪಿಕ್ ಅದೆಲ್ಲ ಯೂಸ್ ಮಾಡಬಾರ್ದ. ನೀವು ಆಸಿಡ್ ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ, ಇದು ಒಂದು ಅಂದ್ರೆ ಒಂದು PVD ಕೋಟಿಂಗ್. PVD ಕೋಟಿಂಗ್ ಒಂದ್ ಏನಾಗುತ್ತೆ ಅಂದ್ರೆ ನಾರ್ಮಲ್ ಕಲರ್ ಇರುತ್ತೆ. ಅಂದ್ರೆ ನಾರ್ಮಲಿ CP ಫಿನಿಶ್, SS ಫಿನಿಶ್ ಏನಿರುತ್ತೆ ಅದ್ರ ಮೇಲೆ ಕಲರ್ ಮಾಡಿರ್ತಾರೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ಹೀಟ್ ಮಾಡಿ, ಅದು ಎಲ್ಲ ಹೀಟ್ ಇಂದ PVD ಕೋಟಿಂಗ್ ಆಗಿರುತ್ತೆ. ನಿಮಗೆ ಹೀಟ್ ಇಂದ PVD ಅಂದ್ರೆ ನಿಮ್ಗೆ ಅದು ನಿಯರ್ಲಿ ಒಂದು 15 ಇಯರ್ಸ್ ತನಕ ಏನೂ ಆಗಲ್ಲ ಸರ್, ತೊಂದರೆ ಇಲ್ಲ. ಮತ್ತೆ PVD ಕೋಟಿಂಗ್ ನೀವು ಏನು ಹೋಗ್ತಾ ಇದ್ರೂ ಅದರಲ್ಲಿ ನೀವು ದಯವಿಟ್ಟು ಯಾವ್ದು ಲೋಕಲ್ ಬ್ರ್ಯಾಂಡ್ ಹೋಗ್ಬೇಡಿ. ಏನಿದ್ರೆ ನೀವು ಬ್ರಾಂಡೆಡ್ ಅಲ್ಲಿ ಹೋಗಿ. ಯಾಕಂದ್ರೆ ಒಂದು ಟ್ರಸ್ಟ್ ಇರುತ್ತೆ, ಬ್ರಾಂಡೆಡ್ ಇದೆ. ಜಾಗ್ವರ್ ಇರಲಿ, ಸೆರಾ, ಹಿಂದ್ವೇರು, ಪ್ಯಾರಿವೇರು, ಆ ಥರ ಬ್ರ್ಯಾಂಡ್ ಹೋಗಿ. ಬ್ರ್ಯಾಂಡ್ ಹೋಗಿ. ಲೋಕಲ್ ಹೋದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ PVD ನೀವು ಯೂಸ್ ಮಾಡಿದ್ರೆ ಅದರಲ್ಲಿ PVD 100% ಇರಲ್ಲ. ಒಂದಲ್ಲಿ ಇರುತ್ತಾ, ಬಟ್ ಈಗ ಒಂದು ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಅಂದ್ರೆ ಇಲ್ಲ ಅದು PVD ಇರಬೇಕು ಅಂತ ಅದು ಏನು ಹೇಳಕ್ಕಾಗಲ್ಲ. ಅದರಿಂದ ಏನಂದ್ರೆ ನೀವು ಟ್ರಸ್ಟ್ ಹೋಗ್ಬೇಕು ಅಂದ್ರೆ ನೀವು ಬ್ರ್ಯಾಂಡಲ್ಲಿ ಹೋಗಬೇಕು. ಸೊ ಈ ರೀತಿ ಫಿಟ್ಟಿಂಗ್ಸ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಈ ರೀತಿ ಅಂದ್ರೆ ಈಗ ಡಿಪೆಂಡ್ ನೀವು ಏನು ತಗೋದು. ಈಗ ನೋಡಿ ಈ ಟ್ಯಾಪ್ ತಗೊಂಡ್ರೆ, ಲಾಂಗ್ ನಾಸಲ್ ಟ್ಯಾಪ್ ತಗೊಂಡ್ರೆ ನಿಮಗೆ ಒಂದು 3000 ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ಈಗ ಡೈವರ್ಟರ್ ಪ್ಲೇಟ್ ಹೋದ್ರೆ ನಿಮಗೆ ಒಂದು 3500 4000 ಆ ಥರ ಬರೀ ಪ್ಲೇಟ್ ಸ್ಟಾರ್ಟ್ ಆಗುತ್ತೆ. ಶವರ್ ಕೂಡ ನಿಮಗೆ ಈಗ ನೀವು ಏನು ಕಲರ್ ನೋಡ್ತಾ ಇದ್ದೀರಾ ಅದೇ ಥರ ಕಲರಲ್ಲಿ ನಿಮಗೆ ಫುಲ್ ಸೆಟಪ್ ಬೇಕಂದ್ರೆ ಫುಲ್ ಸೆಟಪ್ ಸಿಗುತ್ತೆ. ಡೈವರ್ಟರ್ ಪ್ಲೇಟು, ಶವರು ಮತ್ತು ಸ್ಪೌಟು, ಹ್ಯಾಂಡ್ ಶವರು, ಹೆಲ್ಫಾ ಸೆಟ್ಟು, ಕಮೋಡು ಫುಲ್ಲಿ ಒಂದೇ ಕಲರ್ ಸಿಕ್ಬಿಡುತ್ತೆ. ಒಂದೇ ಕಲರ್ ಸಿಗುತ್ತೆ. ಹೌದು. ಸೊ ಶವರ್ ಅಂತ ಬಂದಾಗ ರೇಂಜ್ ಶವರ್ ತಲೆ ಮೇಲಿಂದ ಬೀಳೋದು ರೆಕಮೆಂಡ್ ಮಾಡ್ತೀರಾ? ಗೋಡೆಯಿಂದ ಕ್ರಾಸ್ ಆಗಿ ಬೀಳುತ್ತಲ್ಲ ಅದು ನೀವು ರೆಕಮೆಂಡ್ ಮಾಡ್ತೀರಾ? ಸರ್ ಎರಡು ಯೂಸ್ ಮಾಡ್ಕೋಬಹುದು. ಡಿಪೆಂಡ್ ಏನಾಗುತ್ತೆ ಅಂದ್ರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಎಷ್ಟು ಬಾತ್ರೂಮ್ ಇದೆ, ನಾವು ಏನ್ ಟೈಪ್ ಶವರ್ ಹಾಕ್ತಾ ಇದೀವಿ, ಆಮೇಲೆ ಅದಕ್ಕೆ ನಾವು ಪ್ರೆಷರ್ ಪಂಪ್ ಹಾಕಿದೀವಿ ಇಲ್ವಾ, ಅದು ಮುಖ್ಯ ಆಗುತ್ತೆ. ಪ್ರೆಷರ್ ಪಂಪ್ ನಾವು ಎಷ್ಟು ದೊಡ್ಡದು ಶವರ್ ಹಾಕ್ತಿವಿ ಅದಕ್ಕೆ ಪ್ರೆಷರ್ ಬೇಕು ಅಂದ್ರೆ ನಮ್ಗೆ ಪ್ರೆಷರ್ ಪಂಪ್ ಒಂದು ಬೇಕಾಗುತ್ತೆ. ಈಗ 3 ಬಾತ್ರೂಮ್ಸ್ ಇದ್ರೆ 1 HP ಇದು 3 ಬಾರ್ ಅಂತ ಒಂದು ಇದು ಬರ್ತಾ ಪ್ರೆಷರ್ ಪಂಪ್, ಅದು ಯೂಸ್ ಮಾಡ್ಕೋಬೇಕು. ಹಂಗೆ ನೋಡಿದ್ರೆ ಒಂದು 5 to 7 ಬಾತ್ರೂಮ್ಸ್ ಇದೆ, ಅದಕ್ಕೆ 1 HP ದಲ್ಲಿ 5 ಬಾರ್ ಅಂತ ಒಂದು ಇದು ಬರುತ್ತೆ ಪ್ರೆಷರ್ ಪಂಪ್, ಅದನ್ನ ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಎಲ್ಲ ನೀವು ಯಾವುದೇ ದೊಡ್ಡದು ಶವರ್ ಹಾಕಿದ್ರು ಎಲ್ಲ ಯೂಸ್ ಆಗುತ್ತೆ. ನೀವು ಶವರ್ ಪ್ಯಾನಲ್ ಬಗ್ಗೆ ಹೇಳಿದ್ರೆ, ಸೊ ಇಲ್ಲಿ ಶವರ್ ಪ್ಯಾನಲ್ ಕೂಡ ಇದೆ. ಒಂದು ಶವರ್ ಪ್ಯಾನಲ್ ಅಂತ ಬಂದಾಗ ಸರ್ ಇದಕ್ಕೆ ಪ್ಲಂಬಿಂಗು ನಾವು ಇರೋ ಪ್ಲಂಬಿಂಗ್ ಅಲ್ಲಿ ಹಾಕೊಬಹುದು ಅಥವಾ ಸಪರೇಟ್ ಬೇರೆ ತರ ಪ್ಲಂಬಿಂಗ್ ಇಲ್ಲ? ಏನಿಲ್ಲ ಸರ್, ಇದಕ್ಕೆ ಏನಾಗುತ್ತೆ ಅಂದ್ರೆ ಸರ್ ನಿಮಗೆ ಒಂದು ಬೆನಿಫಿಟ್ ಅಂದ್ರೆ ಒಂದು ಡೈವರ್ಟರ್ ಯೂಸ್ ಮಾಡಂಗಿಲ್ಲ. ಡೈರೆಕ್ಟ್ ಏನಿಲ್ಲ, ಒಂದು 2 ಕನೆಕ್ಷನ್ ಕೊಡಬೇಕು. 2 ಕನೆಕ್ಷನ್ ಕೊಟ್ಟರೆ ನಿಮಗೆ ಡೈವರ್ಟರ್ ಅವಶ್ಯಕತೆ ಇಲ್ಲ, ಸ್ಪೌಟ್ ಅವಶ್ಯಕತೆ ಇಲ್ಲ, ಹ್ಯಾಂಡ್ ಶವರ್ ಅವಶ್ಯಕತೆ ಇಲ್ಲ, ಎಲ್ಲ ನಿಮಗೆ ಇದ್ರ ಜೊತೆಲೇ ಬಂದ್ಬಿಡುತ್ತೆ. ಇದ್ರೊಳಗಡೆನೆ ಬರುತ್ತಾ? ಹೌದು ಸರ್. ಈಗ ಬಾಡಿ ಜೆಟ್ ಆಯ್ತು ಸರ್, ಇದು ಬಾಡಿ ಜೆಟ್ ಸರ್, ಇದು ಬಾಡಿ ಜೆಟ್, ಇದು ಓವರ್ ಹೆಡ್ ಶವರು, ಆಮೇಲೆ ಒಂದು ಹ್ಯಾಂಡ್ ಶವರ್ ಬರುತ್ತೆ ಇದ್ರ ಜೊತೆಲಿ, ಇಲ್ಲಿ ಸ್ಪೌಟ್. ಸೊ ಆಲ್ ಇನ್ ಒನ್ ಸರ್ ಇದು. ಬಟ್ ಇದಕ್ಕೆ ಪ್ರೆಷರ್ ಪಂಪ್ ಬೇಕು ಅನ್ಕೊಂತೀನಿ. ಪ್ರೆಷರ್ ಪಂಪ್ ಅಂದ್ರೆ ಇವಾಗ ಬಿಲ್ಡಿಂಗ್ ಹೈಟ್ ಇದ್ರೆ ಪ್ರೆಷರ್ ಪಂಪ್ ಬೇಕಾಗಿಲ್ಲ. ಓಕೆ. ಬಟ್ ಒಂದು ಏನೋ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ, ಇಲ್ಲ ಸ್ಟ್ರಕ್ ಆಗಬಾರ್ದು, ಸಾಲ್ಟ್ನೆಸ್ ಏನೋ ಸ್ಟ್ರಕ್ ಆಗಬಾರ್ದು ಅಂದ್ರೆ ಪ್ರೆಷರ್ ಪಂಪ್ ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಓಕೆ. ಅಥವಾ ವಾಟರ್ ಸಾಫ್ಟ್ನರ್ ಹಾಕೊಂಡು ನಾವು ಯೂಸ್ ಮಾಡ್ಕೋಬಹುದು. ಒಳ್ಳೆ ಚೆನ್ನಾಗಿರುತ್ತೆ ಸರ್. ಇದು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದೆಲ್ಲ ನಿಮಗೆ 15,000 ಇಂದ ಸ್ಟಾರ್ಟ್ ಇದೆ. 15,000 ರೂಪಾಯಿಂದ. ಯಾವ್ಯಾವ ಬ್ರ್ಯಾಂಡ್ ಕೊಡ್ತೀರಾ ಸರ್? ಇದರಲ್ಲಿ ಪ್ಯಾರಿವೇರ್ ಇದೆ, ಜಾಗ್ವರ್ ಇದೆ, ಟೊಯೋ ಇದೆ, ಆಮೇಲೆ ನಾನ್ ಬ್ರ್ಯಾಂಡ್ ಬೇಕಂದ್ರೆ ನಾನ್ ಬ್ರ್ಯಾಂಡ್ ಕೂಡ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಇಲ್ಲಿ ಲೇಟೆಸ್ಟ್ ಸಿಂಕ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಪಿಯಾನೋ ಸಿಂಕ್ ಅಲ್ವಾ? ಪಿಯಾನೋ ಸಿಂಕ್ ಸರ್. ಈಗ ಏನಾಗುತ್ತೆ ಅಂದ್ರೆ ಸರ್, ಪಿಯಾನೋ ಸಿಂಕ್ ನಮ್ಗೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಏನ್ ಬ್ರ್ಯಾಂಡ್ ಹಾಕ್ತಾ ಇದೀವಿ, ಯಾವ ಟೈಪ್ ಹಾಕ್ತಾ ಇದೀವಿ ಅದು ಮೇನ್ ಮುಖ್ಯ. ಓಕೆ. ಯಾಕಂದ್ರೆ ಇದು ಏನಾಗುತ್ತೆ ಅಂದ್ರೆ ಸಿಂಕ್ ಅಂದ್ರೆ ಡೈಲಿ ಯೂಸಿಂಗ್ ಇನ್ ಕಿಚನ್, ನಾವು ಡೈಲಿ ಯೂಸ್ ಮಾಡ್ಬೇಕು, ಮತ್ತೆ ಡೈಲಿ ಯೂಸ್ ಆಗೇ ಆಗುತ್ತೆ ಸರ್ ಅದು. ಅದರಲ್ಲಿ ಈಗ ಇದು ಸ್ಟೀಲ್ ಸರ್, ಇದು ಅಂದ್ರೆ ನೇನೋ ಕೋಟಿಂಗ್ ಮಾಡಿರ್ತಾರೆ. ಈ ಕೋಟಿಂಗ್ ಏನಾಗುತ್ತೆ ನಾವು ಯೂಸ್ ಮಾಡ್ತಾ ಹೋಗುತ್ತೆ. ಓಕೆ ಓಕೆ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಸರ್, ಈಗ ನಾವು ಇದರಲ್ಲಿ ಅಂದ್ರೆ ಬ್ರ್ಯಾಂಡ್ ಕೂಡ ಇದಾವೆ ಮತ್ತೆ ನಾನ್ ಬ್ರ್ಯಾಂಡ್ ಕೂಡ ಇದಾವೆ. ಇದು ಅಂದ್ರೆ ಈಗ ಚೈನಾ ಪ್ರಾಡಕ್ಟ್ಸ್, ಇದಕ್ಕೆ ಏನೋ ಈಗ ಸ್ಕ್ರಾಚ್ ಆಯ್ತು ಇದು ಆಯ್ತು ಅಂದ್ರೆ ಅದಕ್ಕೆ ಏನು ಗ್ಯಾರಂಟಿ ವಾರಂಟಿ ಅಷ್ಟು ರಿಪ್ಲೇಸ್ಮೆಂಟ್ ಏನಿರಲ್ಲ. ನೀವು ಇದೇ ತರದಲ್ಲಿ ಒಂದು ಕ್ವಾಡ್ಸ್ ಹೋಗ್ಬೋದು. ಕ್ವಾಡ್ಸ್ ಅಂದ್ರೆ ಸರ್ ಇದು ಕ್ವಾಡ್ಸ್ ಸೇಮ್ ಫೀಚರ್ಸ್ ಇದರಲ್ಲಿ ಏನಿದೆಯಲ್ಲ ಸರ್ ಪಿಯಾನೋ ಸಿಂಕ್ ಅಲ್ಲಿ, ಸೇಮ್ ಫೀಚರ್ಸ್ ನಿಮಗೆ ಇದರಲ್ಲಿ ಸಿಗುತ್ತಾ? ಓಕೆ ಓಕೆ.
ಅದ್ರಲ್ಲಿ ಏನಂದ್ರೆ ಈಗ ನೀವು ಈಗ ನಾರ್ಮಲಿ ನಿಮ್ಗೆ ಪಿಯಾನೋ ಬೇಡ ನಮ್ಗೆ SS ಅಲ್ಲೇ ಬೇಕಂದ್ರೆ SS ಬದಲು ನೀವು ಕ್ವಾಡ್ಸ್ ಹೋಗ್ಬೋದು. ಕ್ವಾಡ್ಸ್ ಹೋಗ್ಬೋದು. ಈಗ ಗ್ರೆನೈಟ್ ಈಗ ಡ್ಯಾಮೇಜ್ ಆಗತ್ತಾ ಇಲ್ಲ ಬ್ರೇಕ್ ಆಗತ್ತಾ ಆ ಥರ ಏನು ಆಗಲ್ಲ, ಏನು ತೊಂದರೆ ಇಲ್ಲ. ನಾವು ಹೆಂಗ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೂಡ ನಿಮ್ಗೆ 10 mm ಥಿಕ್ನೆಸ್ ಇರುತ್ತೆ. 10 mm ಬರುತ್ತೆ ಇದು. ಇದರಲ್ಲಿ ಕಲರ್ ಕೂಡ ನಿಮ್ಗೆ ಎಲ್ಲ ಈಗ ನೀವು ಏನ್ ಕಲ್ಲು ಹಾಕಿರ್ತೀರಾ ಆ ಕಲರ್ಗೆ ಮ್ಯಾಚ್ ಆಗುವಂತ ಆಲ್ಮೋಸ್ಟ್ ಎಲ್ಲಾ ಕಲರ್ದು ನಿಮ್ಗೆ ಕ್ವಾಡ್ ಸಿಂಕ್ ಸಿಗುತ್ತೆ. ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಕ್ವಾಡ್ ಸಿಂಕ್ ಎಲ್ಲ 3000 ರೂಪಾಯಿಂದ ಸ್ಟಾರ್ಟ್ ಇದಾವೆ. ಜಸ್ಟ್ 3000. ಡಿಪೆಂಡ್ ನೀವು ಯಾವ ಬ್ರ್ಯಾಂಡ್ ಹೋಗ್ತೀರಾ ಆ ಪ್ರಕಾರ ಪ್ರೈಸ್ ವೇರಿಯೇಷನ್ ಬರುತ್ತೆ. ಹಂಗೆ ನೋಡಿದ್ರೆ ಹೌದು ಸರ್. ಹಾಗೆ ನೋಡಿದ್ರೆ ಇದು ಬಂದು ಡಮ್ರು ಸರ್. ಡಮ್ರು ಈಗ ಏನಾಗುತ್ತೆ ಅಂದ್ರೆ ಒಂದು ಹಾಲ್ ಅಲ್ಲಿ ಸ್ಪೇಸ್ ಕಮ್ಮಿ ಇದೆ, ಇಲ್ಲ ಬಾಕ್ಸ್ ಮಾಡೋದು ಬೇಡ, ಇಲ್ಲ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇಲ್ಲ, ಬರೀ ಹಿಂಗೆ ಇಟ್ಟರೆ ಸಾಕಾಗತ್ತೆ ಅಂದ್ರೆ ನೀವು ಈ ತರ ಕೂಡ ಫ್ಯಾನ್ಸಿ ಹಾಕ್ಬಹುದು ಅಂತ ಹೇಳ್ತೀರಾ? ಹಂಗೆ ಆಕ್ಸೆಸರೀಸ್ ಅಲ್ಲಿ ನೋಡಿದ್ರೆ ನಾವು ಒಂದು ಆಕ್ಸೆಸರೀಸ್ ಹೆಂಗ್ ಯೂಸ್ ಮಾಡ್ಬೇಕು ಅಂದ್ರೆ ಈಗ ಸ್ಪೇಸ್ ಕಮ್ಮಿ ಇದ್ರೆ ನೀವು ಫೋಲ್ಡೇಬಲ್ ಟವಲ್ ರ್ಯಾಕ್ ಹಾಕ್ಬಹುದು. ಇದೆಲ್ಲ ಡಬಲ್ ಟವಲ್ ರ್ಯಾಕ್ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ಒಂದು ಬಾತ್ರೂಮ್ ಅಂದಾಗ ಎಲ್ಲ ಆಕ್ಸೆಸರೀಸ್ ಹಾಕ್ತಾರೆ. ಹೌದು, ಜಾಗನೇ ಇರಲ್ಲ ಅಲ್ಲಿ. ಸೊ ನೀವು ರೆಕಮೆಂಡ್ ಮಾಡಿ ಒಂದು ಬಾತ್ರೂಮ್ ಅಲ್ಲಿ ಏನೇನು ಆಕ್ಸೆಸರೀಸ್ ಹಾಕ್ಬೇಕು ಸರ್? ಒಂದು ಬಾತ್ರೂಮ್ ಅಲ್ಲಿ ಅಂದ್ರೆ ಒಂದು ಟವಲ್ ರ್ಯಾಕ್, ಆಮೇಲೆ ನೀವು ಏನ್ ಮಾಡಿ ಅಂದ್ರೆ ಸರ್ ಈ ತರದ ಒಂದು ರ್ಯಾಕ್ ತಗೊಂಡ್ಬಿಟ್ರೆ ನಿಮ್ಗೆಲ್ಲಾನು ಇದೆಲ್ಲ ಯೂಸ್ ಮಾಡ್ಕೋಬಹುದು. ಶಿಲ್ಪ ಇದು ಸೆಲ್ಫ್ ಇದರಲ್ಲಿ ಅಂದ್ರೆ ಈಗ ಶೆಂಪು ಬಾಟ್ಲು, ಸೋಪು ಅವೆಲ್ಲ ಇಲ್ಲಿ ಇಡ್ಬೋದು, ನ್ಯಾಪ್ಕಿನ್ಸ್ ಎಲ್ಲ ಇಲ್ಲಿ ಹ್ಯಾಂಗ್ ಮಾಡ್ಕೋಬಹುದು. ಈಗ ನೀವು ಟವಲ್ ರ್ಯಾಕ್ ಹಾಕಿಲ್ಲ, ಸ್ಪೇಸ್ ಇಲ್ಲ ಅಂತ ಅನ್ಕೊಳ್ಳಿ, ಅವು ಏನ್ ಮಾಡಿ ಅಂದ್ರೆ ಸರ್ ಈ ತರದ್ ನೀವು ಹಾಕೋಬಹುದು. ಈ ತರನಾ? ಹೌದು ಸರ್. ಇದರಲ್ಲಿ ಹೆಂಗಂದ್ರೆ ನಿಮ್ಗೆ 2 ಸೆಲ್ಫ್ ಸಿಕ್ಬಿಡುತ್ತೆ, ಒಂದು ಹ್ಯಾಂಗರ್ ಸಿಕ್ಬಿಡುತ್ತೆ. ಅವಾಗ ನಿಮ್ಗೆ ಇದರಲ್ಲಿ ಎಲ್ಲ ಯೂಸ್ ಆಗುತ್ತೆ. ಎಲ್ಲದೂ ಬಂತಲ್ವಾ ಇದು? ನೋಡಿ ವೀಕ್ಷಕರೇ, ಇದು ಒಳ್ಳೆ ಇದೆ. ಟವಲ್ ರೋಡ್ಸ್ಗಳು ಹಾಕೋ ಬದಲು ಡೈರೆಕ್ಟ್ ಆಗಿ ಇದನ್ನ ಹಾಕೊಂಡ್ಬಿಟ್ರೆ 3 in 1 ಇದು. 3 in 1 ಬೆಟರ್ ಅಲ್ವಾ ಸರ್ ಇದು? ಆಮೇಲೆ ಇದರಲ್ಲಿ SS ಒಂದೇನಾ ಈ ರೀತಿ? ಇದರಲ್ಲಿ 3 ಟೈಪ್ಸ್ ಆಫ್ ಕ್ವಾಲಿಟಿ ಬರುತ್ತೆ ಸರ್. ಒಂದು SS, ಒಂದು ಜಿಂಕ್, ಒಂದು ಬ್ರಾಸ್. ಬ್ರಾಸ್ ಮೇಲೇನು ಕೋಟಿಂಗ್ ಇರುತ್ತೆ, SSCP ಕೋಟಿಂಗ್ ಇರುತ್ತೆ. ಒಂದು SS ಫಿನಿಶ್, ಒಂದು ವೈಟ್ ಮೆಟಲ್ ಜಿಂಕ್. ಇದು ಬಂದ್ರೆ ಜಿಂಕ್. ಇದು ಜಿಂಕ್ ಇದು. ಜಿಂಕ್ ರೇಟ್ ಕಮ್ಮಿ ಇರುತ್ತೆ. ರೇಟ್ ಕಮ್ಮಿ ಇರುತ್ತೆ, ಬಟ್ SS ಬ್ರಾಸ್ ಎರಡು ಚೆನ್ನಾಗಿರುತ್ತೆ. ಬ್ರ್ಯಾಂಡ್ಗಳು ಯಾವ್ದಾವ್ದು ಇರುತ್ತೆ? ಬ್ರ್ಯಾಂಡ್ ಅಲ್ಲಿ ಇದರಲ್ಲಿ ಮೊರೋ ಇದೆ, ಆಮೇಲೆ ಡೇಸಲ್ ಇದೆ, ಕೋಸ್ಕೋ ಇದೆ, ಇದರಲ್ಲೂ ಸೆರಾ ಇದೆ, ಜಾಗ್ವಾರ್ ಇದೆ. ಇದರಲ್ಲೂ ಆಕ್ಸೆಸರೀಸ್ ಸಿಗುತ್ತೆ. ಓ, ಇದು ಜಾಗ್ವಾರ್ ಎಲ್ಲ ಬರುತ್ತೆ? ಜಾಗ್ವಾರ್ ಅಲ್ಲೇ ಬರುತ್ತೆ ಸರ್. ಓಕೆ. ಅದರಲ್ಲೂ ಕೂಡ ನಿಮ್ಗೆ ಕಲರ್ ಕಾಂಬಿನೇಷನ್ ಮಾಡಬೇಕು ಅಂದ್ರೂ ಕಲರ್ ಅಲ್ಲಿ ನಿಮ್ಗೆ ಆಂಟಿಕ್, ರೋಸ್ ಗೋಲ್ಡ್, ಬ್ಲ್ಯಾಕ್ ಆ ಥರ ಎಲ್ಲ ಕಲರ್ಸ್ ಸಿಗುತ್ತೆ. ಇದು ಆಪ್ಷನ್ ಇದೆ? ಆಪ್ಷನ್ ಸಿಗುತ್ತೆ ಸರ್. ಓಕೆ. ಇವೆಲ್ಲ ಫೇಡ್ ಆಗೋದಿಲ್ಲ? ಇಲ್ಲ, ಏನಾಗಲ್ಲ ಸರ್. ಮೇನ್ ಅಂದ್ರೆ ಆಸಿಡ್ ಯೂಸ್ ಆಗಬಾರ್ದು. ಆಸಿಡ್ ಯೂಸ್ ಮಾಡಬಾರ್ದು. ಯಾವುದೇ ಫ್ಯಾನ್ಸಿ ಐಟಮ್ ಇದ್ರೂ ಅದಕ್ಕೆ ಆಸಿಡ್ ಯೂಸ್ ಆಗಬಾರ್ದು. ಇದು ಒಳ್ಳೆ ಮಾತು ಹೇಳಿದ್ರಿ ನೀವು. ಸೂಪರ್. ಬನ್ನಿ, ಹಾಗೆ ಒಂದಿಷ್ಟು ಮಿರರ್ಸ್ ಕೂಡ ಸ್ವಲ್ಪ ತೋರಿಸ್ಬಿಡೋಣ ಇಲ್ಲಿ, ವೀಕ್ಷಕರೇ ನೋಡ್ಬೋದು. ಮಿರರ್ಸ್ ಅಂದ್ರೆ ಇವೆಲ್ಲ ಸರ್ LED ಮಿರರ್ಸ್ ಸರ್. ಇದು ಎಲ್ಲ LED ಮಿರರ್ಸ್. LED ಮಿರರ್ ಅಲ್ಲಿ ಕಸ್ಟಮೈಸ್ ಮಿರರ್ ಕೂಡ ಇದಾವೆ. ನೀವು ಯಾವ ತರ ನಿಮ್ಗೆ ಸೈಜ್ ಬೇಕು, ಯಾವ ತರ ಮಾಡೆಲ್ಸ್ ಬೇಕು, ಅದ್ರ ಎಲ್ಲ ಮಾಡೆಲ್ಸ್ ಸಿಗುತ್ತೆ. ಇಲ್ಲಿ ನೋಡಿ ಸರ್, ಇವೆಲ್ಲ ಮಾಡೆಲ್ಸ್ ಇದಾವೆ. ಇನ್ನು ನಿಮ್ಮ ಹತ್ರ ಏನ್ ಮಾಡೆಲ್ಸ್ ಇದೆ, ಇಲ್ಲ ನಿಮ್ಗೆ ಯಾವ ತರ ಮಾಡೆಲ್ಸ್ ಬೇಕು ಎಲ್ಲ ಮಾಡೆಲ್ಸ್ ಅಲ್ಲಿ ರೆಡಿ ಸಿಗುತ್ತೆ. ಬಾತ್ರೂಮ್ ಹಾಕೋಬಹುದು ಸರ್, ಯಾಕಂದ್ರೆ ಪವರ್ ಇರುತ್ತಲ್ಲ ಅದಕ್ಕೋಸ್ಕರ. ಹಾಕ್ಬೋದು ಸರ್, ಹಾಕ್ಬೋದು, ತೊಂದರೆ ಇಲ್ವಾ ಇದು? ನಾವು ಹಿಂದೆ ಅಂದ್ರೆ ಹಿಂಗೆ ನೀರ್ ಬೀಳೋ ತರ ಇದ್ರೆ ಇಲ್ಲಿ ಹಿಂದೆ WPVC ಕೊಟ್ಟಿರ್ತೀವಿ, ಅದರಿಂದ ನೀರು ಹೋಗಲ್ಲ, ತೊಂದರೆ ಇಲ್ಲ ಅಂತ. ಓಕೆ ಓಕೆ ಓಕೆ, ಸೂಪರ್ ಸರ್. ಬನ್ನಿ, ಈಗ ಕಿಚನ್ ಕೂಡ ಸೆಟಪ್ ಎಲ್ಲ ಮಾಡಿಟ್ಬಿಟ್ಟಿದ್ದೀರಾ ಇಲ್ಲಿ? ಹೌದು ಸರ್. ಕಿಚನ್ ಯಾವ ತರ ಇರಬೇಕು, ಯಾವ ತರ ನಾವು ಯೂಸ್ ಮಾಡಬೇಕು, ಯಾವ ತರ ಫಿಟ್ಟಿಂಗ್ ಹಾಕ್ಬೇಕು ಅಂತ ಅದೆಲ್ಲ ನಾವು ಇದರಲ್ಲಿ ಹಾಕಿದ್ದೀವಿ. ಆ ಥರ ನೀವು ನೋಡ್ಬಿಟ್ಟು ಹಾಕೋಬಹುದು. ಒಂದು ಕಾಂಬಿನೇಷನ್ ಹೇಳಿ, ಅಂದ್ರೆ ಒಂದು 10x8 ಕಿಚನ್ ಇದೆ. ಓಕೆ. ಎಲ್ಲ ಬೇಕು ನಮಗೆ, ಜಾಗ ಎಲ್ಲ ಕಂಪ್ಲೀಟ್ ಇರಬೇಕು, ಸ್ಟೋರೇಜ್ ಪ್ರಾಪರ್ ಆಗಬೇಕು ಅಂದ್ರೆ ಏನೇನು ಹಾಕ್ಬೋದು ನಾವು? ಸರ್, ಆ ಥರ ಪ್ರಾಪರ್ ಇರಬೇಕು ಅಂದ್ರೆ ಒಂದು 3 ಟೈಪ್ಸ್ ಆಫ್ ಟೆಂಡಮ್, 4 ಇಂಚ್, 6 ಇಂಚ್, 8 ಇಂಚ್. ಏನೇನು ಬರುತ್ತೆ ಅದರಲ್ಲಿ? ಅಂದ್ರೆ ಇದರಲ್ಲಿ ಬಂದು ನಿಮ್ಗೆ ಕಟ್ಲರಿ ಬರುತ್ತೆ ಸರ್. ಇದರಲ್ಲಿ ಕಟ್ಲರಿ, ಈ ತರ ಕಟ್ಲರಿ, PVC ಕಟ್ಲರಿ. ಇದು ಸಪರೇಟ್ ಆಗಿ ಹಾಕೊಳ್ಳುತ್ತಾನೆ ಇದು? ಹೌದು ಸರ್, ಹೌದು. ತಿರ್ಗಾ ಏನಾಗುತ್ತೆ, ನಾವು ಟೆಂಡಮ್ ಹಾಕಿದ್ರೆ ನಾವು ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ನಾವು ಸ್ಪೇಸ್ ನೋಡ್ಬಿಟ್ಟು ಹಾಕೋಬಹುದು ಸರ್. ಕಸ್ಟಮೈಸ್ ಮಾಡ್ಕೋಬಹುದು. ಅದಾದ್ಮೇಲೆ ಇದು ಬಂದು 6 ಇಂಚ್ ಸರ್. ಇದರಲ್ಲಿ ನೀವು ಕಪ್ ಅಂಡ್ ಸಾಸರ್, ಕಪ್ಪು, ಪ್ಲೇಟ್ಸ್, ಗ್ಲಾಸ್ ಅವೆಲ್ಲ ಇಡ್ಬೋದು. ಇನ್ನು ಒಂದು 8 ಇಂಚ್ ಇರುತ್ತೆ, ಅದ್ರಲ್ಲಿ ನೀವು ಥಾಲಿ ಮತ್ತೆ ಪ್ಲೇಟ್ಸ್. ಓಕೆ. ದೊಡ್ಡ ಸೈಜ್ ಥಾಲಿ ಮತ್ತೆ ದೊಡ್ಡ ಸೈಜ್ ಪ್ಲೇಟ್ ಅವೆಲ್ಲ ನೀವು ಇದರಲ್ಲಿ ಇಡಬಹುದು. ಇದರಲ್ಲಿ ಹ್ಯಾಂಡಲ್ ನೀವು ಯಾವ ತರ ಹ್ಯಾಂಡಲ್ ರೆಕಮೆಂಡ್ ಮಾಡಿ? ಸರ್, ಹ್ಯಾಂಡಲ್ ಅಲ್ಲಿ ಅದರಲ್ಲಿ 3 ಟೈಪ್ಸ್ ಹ್ಯಾಂಡಲ್ ಬರುತ್ತೆ. ಒಂದು ಪ್ರೊಫೈಲ್ಸ್, G ಪ್ರೊಫೈಲ್ಸ್, J ಪ್ರೊಫೈಲ್, F ಪ್ರೊಫೈಲ್, ಗೋಲಾ ಪ್ರೊಫೈಲ್. ಒಂದು ಬಂದು ಎಡ್ಜ್ ಪ್ರೊಫೈಲ್ ಅಂತ ಬರುತ್ತೆ. ಇದು ಒಂದು ಎಡ್ಜ್ ಪ್ರೊಫೈಲ್ ಸರ್. ಓಕೆ ಓಕೆ ಓಕೆ. ಇದಾದ್ಮೇಲೆ ನೀವು ನಾರ್ಮಲ್ ಹ್ಯಾಂಡಲ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಏನಾಗುತ್ತೆ ಅಂದ್ರೆ ನೀವು ಪ್ರೊಫೈಲ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಲುಕ್ ಚೆನ್ನಾಗಿ ಬರುತ್ತೆ. ಪ್ರೊಫೈಲ್ ಒಳ್ಳೇದಂತ? ಪ್ರೊಫೈಲ್ ಒಳ್ಳೇದು. ಮತ್ತೆ ಅದರಲ್ಲಿ ನಿಮ್ಗೆ ಕಲರ್ ಕೂಡ ನಿಮ್ಗೆ ಸಿಗುತ್ತೆ. ಯಾವ ತರ ಕಲರ್ಸ್ ಬೇಕು, ರೋಸ್ ಗೋಲ್ಡ್, ಬ್ಲ್ಯಾಕ್, ಆ ತರ ಯಾವ ತರ ಸಿಗುತ್ತೆ. ಅದಕ್ಕೂ ಕೂಡ ಡಿಸೈನ್ಸ್ ಇದಾವೆ. ಇದನ್ನು ಡಿಸೈನ್ಸ್ ಇದೆಯಾ? ಹೌದು ಸರ್. ಇದು ರೆಕಮೆಂಡ್ ಮಾಡ್ತೀರಾ ನೀವು? ಹೌದು ಸರ್, ಪ್ರೊಫೈಲ್ ನಾವು ರೆಕಮೆಂಡ್ ಮಾಡ್ತೀವಿ. ಪ್ರೊಫೈಲ್, G ಪ್ರೊಫೈಲ್, ಗೋಲಾ ಪ್ರೊಫೈಲ್. ಓಕೆ. ಇದು ಅದಾದ್ಮೇಲೆ 2 ಟೆಂಡಮ್ ಬಾಕ್ಸ್. ಈಗ 3 ಟೆಂಡಮ್ ಬಾಕ್ಸ್ ಆಯ್ತಲ್ಲ ಸರ್, ಅದಾದ್ಮೇಲೆ 2 8 ಇಂಚ್ ಟೆಂಡಮ್ ಬಾಕ್ಸ್. ಈಗ ನಮ್ ಸ್ಪೇಸ್ ಕಮ್ಮಿ ಇದ್ರೆ ನೀವು 3 ಟೆಂಡಮ್ಸ್, ಅದು 2 ಟೆಂಡಮ್ಸ್ 8 ಇಂಚು ಅದು ಯೂಸ್ ಮಾಡಿ ಒಂದು ಬಾಟಲ್ ಪ್ಲೌಟ್ ಹಾಕೊಳ್ಳೋಣ. ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಜಾಸ್ತಿ? ಇದು ಸರ್ ನಿಮ್ಗೆ ಬಾಟಲ್ಸ್, ಆಯಿಲ್ ಕ್ಯಾನ್ಸ್ ಅದೆಲ್ಲದಕ್ಕೂ ಯೂಸ್ ಆಗುತ್ತೆ. ಮಸಾಲಾ ಬಾಕ್ಸ್, ಸ್ಮಾಲ್ ಬಾಕ್ಸಸ್ ಇರುತ್ತೆ, ಅದೆಲ್ಲ ಯೂಸ್ ಆಗುತ್ತೆ ಸರ್. ಸ್ಪೈಸ್ ರ್ಯಾಕ್ ತರನು ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ವಿಕ್ಕರ್ ಬಾಸ್ಕೆಟ್ಸ್. ಇದು ಬಂದ್ರೆ ವಿಕ್ಕರ್ ಬಾಸ್ಕೆಟ್ ಸರ್.
ಸರ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಪೇಸ್ ಇನ್ನ ಜಾಸ್ತಿ ಬೇಕು ಅಂದ್ರೆ ನೀವೇನ್ ಮಾಡಿದ್ರೆ ಒಂದೆರಡು ವಿಕ್ಕರ್ ಬಾಸ್ಕೆಟ್ ಅದ್ರ ಆದ್ಮೇಲೆ ಒಂದು 8 ಇಂಚಿನ ಟೆಂಡಮ್ ಬಾಕ್ಸ್ ಹಾಕೋಬಹುದು. ಕಾಂಬಿನೇಷನ್ ಆಗ ಮಾಡ್ಬೋದು. ಈ ವಿಕರ್ ಬಾಸ್ಕೆಟ್ಸ್ ಕೇಂದ್ ಬೆಟರಾ PVC ಬೆಟರಾ? ಸರ್ ಈಗ ಏನಾಗುತ್ತೆ ಡಿಪೆಂಡ್ ಆನ್ ಯೂಸಿಂಗ್ ಮೇಲೆ ಆಗುತ್ತೆ. ಈಗ ಕೇನು ಹಾಕ್ಬೋದು, PVC ಹಾಕೋಬಹುದು. ಬಟ್ PVC ಬದಲು ನಾವು ಕ್ಯಾನ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಚೆನ್ನಾಗಿ ನೋಡೋಕೆ ಚೆನ್ನಾಗಿರುತ್ತೆ. ಈಗ ನಮ್ಮ ಕಿಚನ್ ಅಲ್ಲಿ ಸ್ಪೇಸ್ ಇದ್ರೆ ನೀವು ರೋಲಿಂಗ್ ಶಟರ್ ಕೂಡ ಯೂಸ್ ಮಾಡ್ಕೋಬಹುದು. ಇದು ತುಂಬಾ ಕಡೆ ಹಾಕ್ತಾರೆ ಇದನ್ನ. ಆಕ್ಚುಲಿ ಹೆಂಗೆ ಅಂದ್ರೆ ಸರ್ 600 ಮತ್ತೆ 450 mm ಸೈಜ್ ಇರುತ್ತೆ ಇದ್ರ ಅಗಲ. ಅಂದ್ರೆ 18 ಇಂಚು 24 ಇಂಚು ಎರಡು ಕೂಡ ಬಾಕ್ಸ್ ಮಾಡಬಹುದು, ನೀವು ಬಾಕ್ಸ್ ಮಾಡಿ ಹಾಕೋಬಹುದು. ಇದ್ರಲ್ಲಿ ಏನಂದ್ರೆ ಎರಡು ಮೆಟೀರಿಯಲ್ ಬರುತ್ತೆ, ಒಂದು ಗ್ಲಾಸ್, ಒಂದು PVC. ಇದು ಒಂದು ಗ್ಲಾಸ್ ಮೆಟೀರಿಯಲ್. PVC ಅಂದ್ರೆ ಇದರಲ್ಲಿ ಇನ್ನ ಸ್ಟ್ರಿಪ್ಸ್ ಸ್ಮಾಲ್ ಬರುತ್ತೆ. ಯಾವ್ದು ಬೆಟರ್ ನಿಮ್ ಪ್ರಕಾರ? ಎರಡು ಬೆಟರ್ ಸರ್, ಡಿಪೆಂಡ್ ಆನ್ ಬಜೆಟ್. ಈಗ PVC ತಗೊಂಡ್ರೆ ನಿಮಗೆ 9000 ಇದೆ, ಗ್ಲಾಸ್ ತಗೊಂಡ್ರೆ 16000 ಇದೆ. ಗ್ಲಾಸ್ 16,000 ಆಗುತ್ತೆ ಸರ್. ಹ್ಯೂಜ್ ಡಿಫರೆನ್ಸ್ ಇರುತ್ತೆ ಸರ್. ಓಕೆ, ನೈಸ್. ಹಂಗೆ ನೋಡಿದ್ರೆ ಇದು ಬಂದು ಸರ್ ವಿಕ್ಕರ್ ಬಾಸ್ಕೆಟ್, ಇದು ಡಸ್ಟ್ಬಿನ್ ವೆಟ್ ಅಂಡ್ ಡ್ರೈ. ಸ್ಪೇಸ್ ಇದ್ರೆ ನಾವು ಇದನ್ನ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಯುಟಿಲಿಟಿಲಿ ಹಾಕೋಬಹುದು. ಚೆನ್ನಾಗಿದೆ ಇದು, ಈ ಕಡೆ ಫಿಟ್ಟಿಂಗ್ ಮಾಡಿಡೋದಕ್ಕೆ ಚೆನ್ನಾಗಿರುತ್ತೆ. ಹಂಗೆ ನೋಡಿದ್ರೆ ಇವಾಗ ಏನಾಗುತ್ತೆ, ತುಂಬಾ ಜನ ಏನ್ ಮಾಡ್ತಾರೆ ಸರ್, ಈಗ ಇವಾಗ ಕೂಡ ಬಾಸ್ಕೆಟ್ ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ SS ಬಾಸ್ಕೆಟ್. ನಮ್ಮ ಒಪಿನಿಯನ್ ಅಂದ್ರೆ ಸರ್ SS ಬಾಸ್ಕೆಟ್ ಯೂಸ್ ಮಾಡೋ ಬದಲು ನೀವು ಟೆಂಡಮ್ ಬಾಕ್ಸ್ ನ ಯೂಸ್ ಮಾಡಿ. ಟೆಂಡಮ್ ಬೆಟರ್. ಏನ್ ಬೆನಿಫಿಟ್ ಅಂತ ಸರ್, ಒಂದು ಈ ತರ ಮೆಸ್ ತರ ಏನು ಇರಲ್ಲ ಅದರಲ್ಲಿ. ಈಗ ಇದ್ರಲ್ಲಿ ನಾವು ಏನಾದ್ರು ಇಡ್ತೀವಿ ಅಂದ್ರೆ ಅದೆಲ್ಲ ಕೆಳಗಡೆ ಬಿದ್ದೋಗೋ ಚಾನ್ಸ್ ಇರುತ್ತೆ, ಬಿದ್ದೋಗುತ್ತೆ. ಮತ್ತೆ ಇದು ನಾವು ಏನ್ ಅದರಲ್ಲಿ ವೇಸ್ಟೇಜ್ ಅದೆಲ್ಲ ಇರ್ತದೆ ಕೆಳಗಡೆ ಹೋಗುತ್ತೆ. ಅದು ಕೆಳಗಡೆ ಹೋಗಿ ಏನಾಗುತ್ತೆ, ನಾವು ಡೈಲಿ ಬಿಚ್ಚಿ ಎಲ್ಲ ಕ್ಲೀನ್ ಮಾಡಕ್ ಆಗಲ್ಲ, ಅದಲ್ಲಿ ಎಲ್ಲ ಪ್ಲೈವುಡ್ ಎಲ್ಲ ಹಾಳಾಗುತ್ತೆ. ಅದ್ರ ಟೆಂಡಮ್ ಇದ್ರೆ ಪ್ಲೇನ್ ಇರುತ್ತೆ, ಏನು ಬಿದ್ರೂ ಅಲ್ಲೇ ಇರುತ್ತೆ, ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಇನ್ನೊಂದು ಆಪ್ಷನ್ ಏನಂದ್ರೆ ಸರ್, ಇವಾಗ ಈ ಬಾಸ್ಕೆಟ್ ಇದೆಯಲ್ಲ ಸರ್, ಇದು ಅನ್ಕೊಳ್ಳಿ ಈಗ 19 ಇಂಚ್ ಇದೆ, ಅದನ್ನ ನಾವು 19 ಇಂಚಲ್ಲೇ ಯೂಸ್ ಮಾಡ್ಕೋಬೇಕು. ಅದೇ ನೀವು ಟೆಂಡಮ್ ಯೂಸ್ ಮಾಡಿದ್ರೆ ನೀವು 19 ಬೇಕಂದ್ರೆ ಯೂಸ್ ಮಾಡ್ಕೋಬಹುದು, 36 ಇಂಚ್ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಯಾವ ತರ ಬೇಕಾ ನೀವು ಅಗಲ ಮಾಡಿ ಯೂಸ್ ಮಾಡ್ಕೋಬಹುದು. ಕರೆಕ್ಟ್. ತಿರ್ಗಾ ಕಾಸ್ಟಿಂಗ್ ವೈಸ್ ನಿಮ್ಗೆ ಅಷ್ಟೇನು ಡಿಫ್ರೆನ್ಸ್ ಬರಲ್ಲ. ಇದರಲ್ಲಿ ನೀವು ರೆಗ್ಯುಲರ್ ಚಾನಲ್, ಸಾಫ್ಟ್ ಕ್ಲೋಸ್ ಚಾನಲ್ ಹಾಕಿದ್ರೆ ಅದ್ರ ಬದಲು ಅದ್ರಲ್ಲಿ ಕ್ವಾಡ್ರೋ ಚಾನಲ್ ಹಾಕಿ ಆರಾಮಾಗಿ ಟೆಂಡಮ್ ಯೂಸ್ ಮಾಡ್ಕೋಬಹುದು. ಒಳ್ಳೇದಂತ ಹೇಳ್ತೀರಲ್ವಾ. ನೆಕ್ಸ್ಟ್ ಬಂದ್ರೆ ವಾರ್ಡ್ರೋಬ್ ಸರ್. ವಾರ್ಡ್ರೋಬ್ ಅಲ್ಲಿ ಯಾವ ತರ ಯೂಸ್ ಮಾಡಬೇಕು, ಯಾವ ತರ ಎಕ್ಸ್ಟ್ರಾ ಆಕ್ಸೆಸರೀಸ್ ಫಿಟ್ಟಿಂಗ್ಸ್ ಹಾಕಬೇಕು, ಇದು ಒಂದು. ಇದು ಟ್ರೌಸರ್ ಸಾರಿ ಪುಲ್ ಅಂತಾರೆ. ಆಮೇಲೆ ಆಕ್ಸೆಸರೀಸ್, ವಿಕ್ಕರ್ ಬಾಸ್ಕೆಟ್ಸ್. ವಿಕ್ಕರ್ ಬಾಸ್ಕೆಟ್ ಬರುತ್ತೆ. ಇದು ಒಂದು ಹ್ಯಾಂಗಿಂಗ್ ಪುಲ್ ಔಟ್. ಕೆಳಗಡೆ ಸ್ವಲ್ಪ ಹೈಟ್ ಕಮ್ಮಿ ಇದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನಾವು ಒಂದು ವಾರ್ಡ್ರೋಬ್ ಮಾಡಬೇಕು ಅಂತ ಏನು ಅನ್ಕೊಂತೀವಿ ಅಂದ್ರೆ ಒಂದೆರಡು ಸೆಲ್ಫ್, 2 ಡ್ರೋರ್ ಹಾಕಿದ್ರೆ ವಾರ್ಡ್ರೋಬ್ ಆಯ್ತು. ಬಟ್ ಅದನ್ನ ವಾರ್ಡ್ರೋಬ್ ಇಲ್ಲ. ವಾರ್ಡ್ರೋಬ್ ಯಾವ ತರ ಮಾಡಬೇಕು ಅಂದ್ರೆ, ಈಗ ಸ್ಲೈಡಿಂಗ್ ಇದ್ರೆ ಈಗ 12 ಫೀಟ್ ಸ್ಲೈಡಿಂಗ್ ಇದ್ರೆ ಅದಕ್ಕೆ 3 ಡೋರ್ಸ್ ಹಾಕಬೇಕು. ಹಂಗೆ 8 ಫೀಟ್ ಇದ್ರೆ 2 ಡೋರ್ಸ್ ಹಾಕಬೇಕು. ಮತ್ತೆ ಇನ್ಸೈಡ್ ನೀವು ಹೆಂಗ್ ಪಾರ್ಟಿಷನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇನ್ಸೈಡ್ ಹೆಂಗೆ ಪಾರ್ಟಿಷನ್ ಅಂದ್ರೆ, ಈಗ ನೋಡಿ ಇದು ಅಂದ್ರೆ ಒಂದು ಜನರಲ್ ನಾರ್ಮಲ್, ಇದು ಏನಿಲ್ಲ ಅನ್ಕೊಳ್ಳಿ, ಇಲ್ಲಿ ಒಂದು ಸೆಲ್ಫ್ ಇರುತ್ತೆ. ಬಟ್ ಅದನ್ನ ಹೆಂಗ್ ಯೂಟಿಲೈಸ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಒಂದು ಪಾರ್ಟಿಷನ್ ಮಾಡ್ಕೊಂಡು ಇದು ಒಂದು ಪಾರ್ಟಿಷನ್, ಈ ಕಡೆ ಒಂದು ಸೆಲ್ಫ್ ಕರೆಕ್ಟ್, ಇಲ್ಲಿ ಹ್ಯಾಂಗರ್ಸ್, ಈ ಕಡೆ ಬಾಕ್ಸ್ ಸ್ಮಾಲ್ ಬಟ್ಟೆಸ್ ಅದೆಲ್ಲ ಆರ್ಗನೈಸ್ ಮಾಡ್ಕೊ ಆ ತರ ಇದು. ಆಮೇಲೆ ಇದು ಏನಿದೆಯಲ್ಲ ಸರ್, ಇದನ್ನ ಇಲ್ಲಿಗೆ ಹಾಕಬೇಕು ಮೇಲಿಗೆ, ಆ ಡ್ರಾರ್ ಎಕ್ಸಾಕ್ಟ್ ಕೆಳಗಡೆ. ಯಾಕಂದ್ರೆ ಈಗ ಇಷ್ಟು ಸ್ಪೇಸ್ ನಮಗೆ ಯೂಸ್ ಬೇಕಾಗಿಲ್ಲ. ಏನಾಗುತ್ತೆ ಏನಾಗುತ್ತೆ 1 ಇಂಚ್ ಮೇಲೆ ಇದ್ರೆ ನಿಮ್ಗೆ ಅದು ಯೂಸ್ ಪರ್ಫೆಕ್ಟ್. ಈಗ ಹಂಗೆ ಇದಕ್ಕೆ ಒಂದು 8 ಇಂಚ್ 10 ಇಂಚ್ ಜಾಗ ಬಿಟ್ಬಿಟ್ರೆ ಯೂಸ್ ಇಲ್ಲ, ಸುಮ್ಮನೆ ವೇಸ್ಟ್. ಕರೆಕ್ಟ್. ಅದಾದ್ಮೇಲೆ ನೀವು ಇದನ್ನ ಹಾಕೋಬಹುದು. ನಾವು ಹೆಂಗೆ ಯುಟಿಲೈಸ್ ಮಾಡ್ತೀವಿ ಆ ಸ್ಪೇಸ್ ನ, ಹಂಗೆ ನಮಗೆ ಸ್ಪೇಸ್ ಸಿಗುತ್ತೆ ಅದರಲ್ಲಿ. ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಮಾಡಬೇಕು ಸರ್. ಜಾಗ ಉಳಿತಾಯ ಆಗುತ್ತೆ ಅವಾಗ ನಮ್ಗೆ. ಕೊಡ್ತಾ ಸರ್ ಇಲ್ಲಿ ಸರ್ ನೋಡಿ, ಈಗ ಇದು ನಾವು ಒಂದು ಡ್ರಾಯಿಂಗ್ ಮಾಡಿದ್ವಿ. ಇದಕ್ಕೆ ನಮಗೆ ಹೆಂಗೆ ಲ್ಯಾಮಿನೇಟ್ ಆಗ್ಬೋದು, ಯಾವ ಥರ ರಾಫ್ಟರ್ ಆಗ್ಬೋದು, ಯಾವ ಥರ ಲ್ಯಾಮಿನೇಟ್ ಸೆಲೆಕ್ಷನ್ ಮಾಡ್ಬೋದು, ಅದಕ್ಕೆಲ್ಲ ಆಪ್ಷನ್ಸ್ ಇರುತ್ತೆ ಅದರಲ್ಲಿ. ನೋಡಿ, ಈಗ ಇಲ್ಲಿ ಬಂದು ರಾಫ್ಟರ್ಸ್ ಆಗಿರುತ್ತೆ ಸರ್. ಹೌದು, ಕರೆಕ್ಟ್. ಇದಕ್ಕೆ ಮ್ಯಾಚಿಂಗು ಇದು ಬಂದು ಲ್ಯಾಮಿನೇಟ್, ಇದು ಲ್ಯಾಮಿನೇಟು. ಹಂಗೆ ಇದಕ್ಕೆ ಇದು ನೋಡಿ, ಇದು ಬಂದು ಎಲ್ಲ ಡ್ರಾಟ್ಸ್. ಅದರೆಲ್ಲ ಪ್ಲಾನ್ ಮಾಡಬೇಕು. ಲೈಟ್ ಎಲ್ಲಿ ಬರುತ್ತೆ, ಯಾವ ಥರ ಲೈಟ್ ಬರುತ್ತೆ, ಲೈಟ್ ಹಾಕಿದ್ರೆ ಹೆಂಗೆ ಕಾಣುತ್ತೆ, ಅವೆಲ್ಲ ಅದರಲ್ಲಿ ಫಸ್ಟೇ ನಾವು ಡಿಸೈಡ್ ಮಾಡ್ಕೋಬೇಕು, ರೆಡಿ ಮಾಡ್ಕೊಬೋದು. ಇಲ್ಲಿ ನೋಡಿ ಸರ್, ಸೀಲಿಂಗ್ ಹೆಂಗೆ ಬರುತ್ತೆ, ಅದಕ್ಕೆ ಲೈಟ್ ಯಾವ ಥರ ಬರುತ್ತೆ, ಅಲ್ಲ ಫಸ್ಟೇ ಡಿಸೈಡ್ ಮಾಡಿದ್ರೆ ಇದು ನೋಡಿ ಸರ್, ಸೈಡಿಂದ. ಈಗ ಇಲ್ಲಿ ಇದು ಸೋಫಾ ಬರುತ್ತೆ ಲಿವಿಂಗ್ ಹಾಲ್ ಅಲ್ಲಿ, ಹಿಂದೆ ವಾಲ್ ಪೇಪರ್ ಹಾಕಿದ್ರೆ ಹೆಂಗೆ ಬರುತ್ತೆ, ಆಮೇಲೆ ನಿಮಗೆ ಕರ್ಟನ್ಸ್ ಹೆಂಗೆ ಬರುತ್ತೆ. ಕರೆಕ್ಟ್. ಇಲ್ಲಿ ನೋಡಿ, ಇದು ಬಂದು ಫಾಯರ್ ಏರಿಯಾ. ಪರ್ಫೆಕ್ಟ್. ಇದು ಫಾಯರು, ಇದು ಟಿವಿ ಪಕ್ಕದ ಫಾಯರು. ಈ ಪ್ಲಾನಿಂಗ್ ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ಪ್ಲಾನಿಂಗ್ ಮಾಡ್ಕೊಡ್ತೀವಿ ಸರ್. ಇದು ಬಂದರೆ ನಿಮಗೆ ಸ್ಟೆಪ್ಸ್ ಹತ್ರ ಹೆಂಗೆ ಕಾಣುತ್ತೆ, ಸ್ಟೆಪ್ಸ್ ಹತ್ರ ಸ್ಪೇಸ್ ಜಾಸ್ತಿ ಇದ್ರೆ ಒಂದು ಸೀಟಿಂಗ್ ಏರಿಯಾ. ಇದು ಬಂದು ಕಿಚನ್ ಮತ್ತು ಡೈನಿಂಗು. ಕಿಚನಲ್ಲಿ ಹೆಂಗೆ ಲ್ಯಾಮಿನೇಟ್ ಹಾಕ್ಬೋದು, ಹೆಂಗೆ ಲುಕ್ ಬರುತ್ತೆ, ಇವೆಲ್ಲ 3D ಸರ್. ಇವೆಲ್ಲ 3D ಮಾಡಿರೋದು. ಇದು ಬಂದು ಕಿಚನ್.
ಕಿಚನಲ್ಲಿ ಯಾವ ಥರ ಕಲರ್ ಕಾಂಬಿನೇಷನ್ ಮಾಡ್ಕೋಬೋದು, ಲ್ಯಾಮಿನೇಟ್ ಹಾಕಿದ್ಮೇಲೆ ಅದಕ್ಕೆ ಟೈಲ್ಸ್ ಯಾವ ಥರ ಮ್ಯಾಚ್ ಮಾಡಬೇಕು, ಫ್ಲಾಪಲ್ಸ್ ಯಾವ ಥರ ಕಲರು, ಬ್ಲ್ಯಾಕ್ ಕಲರು, ರೋಸ್ ಗೋಲ್ಡು ಆ ಥರ ಹೆಂಗೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ತೋರಿಸ್ತೀನಿ. ಈ ಥರ ಮೇನ್ ಏನಾಗುತ್ತೆ ಈ ಥರ ಫಸ್ಟ್ ಇದು ಆಗುತ್ತೆ ಕರೆಕ್ಟಾಗಿ ಎಲ್ಲ 1 mm ಜಾಗ ನಿಮ್ಗೆ ವೇಸ್ಟ್ ಆಗಲ್ಲ ಸರ್. ಇದು ನೋಡಿ ಸರ್ ಕಿಚನ್ದು ಡ್ರಾಯಿಂಗು. ಪರ್ಫೆಕ್ಟಾಗಿ ನೀವು ಇದಾಕಿರ್ತೀರಲ್ಲ, ಯಾವ ಬಾಕ್ಸ್ ಎಷ್ಟು ಇಂಚ್ ಬರುತ್ತೆ, ಡೋರ್ ಎಷ್ಟು ಇಂಚ್ ಬರುತ್ತೆ ಎಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಫಸ್ಟೇ. ಇದು ನೋಡಿ ಸರ್ ಪ್ರಾಪರ್ ಇದಿರುತ್ತೆ ನೋಡಿ. ಸೊ ಇದು ಮಿಸ್ಟೇಕ್ಸೇ ಆಗಲ್ಲ. ಮಿಸ್ಟೇಕ್ಸ್ ಆಗಲ್ಲ ಸರ್. ಏನಾಗುತ್ತೆ ಒಂದು ಮಾಡಿದಾದ್ಮೇಲೆ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದು ಸೈಜ್ ಸ್ವಲ್ಪ ಈ ದೊಡ್ಡದಿರಬೇಕಿತ್ತು ಇಲ್ಲ ಚಿಕ್ಕದಿರಬೇಕಿತ್ತು, ಅವೆಲ್ಲ ಮಾಡಿಸಾದ್ಮೇಲೆ ತಿರ್ಗಾ ಇದು ಮಾಡಿಬಿಟ್ಟು ತಿರ್ಗಾ ಅಲ್ಟ್ರೇಷನ್ ಮಾಡಬೇಕು ಅಂದರೆ ವೇಸ್ಟೇಜ್ ಆಗುತ್ತೆ. ಲೇಬರ್ ಹೋಗುತ್ತೆ, ವೇಸ್ಟೇಜ್ ಹೋಗುತ್ತೆ, ಮೆಟೀರಿಯಲ್ ಹಾಳಾಗುತ್ತೆ. ಅದ್ರ ಬದಲು ನಾವು ಫಸ್ಟೇ ಎಲ್ಲ ಪ್ಲಾನಿಂಗ್ ಮಾಡಿದ್ರೆ ತುಂಬ ಈಸಿಯಾಗಿ ಚೆನ್ನಾಗಿ ಮಾಡ್ಬೋದು. ಈ ಥರ ಮಾಡ್ಬೇಕು ನೋಡಿ ಅಲ್ವಾ. ಪ್ರಾಪರ್ ಇದೆ ಬಿಡಿ. ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಎಲ್ಲ ಮಲ್ಟಿಪಲ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ ಸರ್. ಅದಕ್ಕೆ ಮೆಟೀರಿಯಲ್ ತೋರಿಸ್ಬಿಡಿ ಹಂಗೆ ನಮಗೆ. ಮೆಟೀರಿಯಲ್ ತೋರಿಸೋಣ ಸರ್. ಇಲ್ಲ ಬಂದ್ಬಿಟ್ಟಿದ್ದೀವಿ. ಈಗ ಎಲ್ಲ ರಾಫ್ಟರ್ಸ್ ಯಾವ ಥರ ರಾಫ್ಟರ್ಸ್ ಅದಕ್ಕೆ ಯೂಸ್ ಮಾಡ್ಕೋಬೋದು, ಯಾವ ಥರ ಇಲ್ಲಿ ನೋಡಿ ಸರ್, ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ ಸರ್. ಇವೆಲ್ಲ ಆಪ್ಷನ್ಸು ಯಾವ ಥರ ಕಲರ್ಸು, ಇವೆಲ್ಲ ಕಲರ್ಸ್. ಓಹೋ ಮಲ್ಟಿಪಲ್ ಆಪ್ಷನ್ ಸರ್. ಹಂಗೆ ನೋಡಿದ್ರೆ ಇವಾಗ ಮೇನ್ಲಿ ಜಾಸ್ತಿ ಕೇನ್ ಲ್ಯಾಮಿನೇಟ್ಸ್ ಅಂತ ಓಡ್ತಾ ಇದೆ. ಇವೆಲ್ಲ ಕೇನ್ ಲ್ಯಾಮಿನೇಟ್ಸ್ ಸರ್. ಕೇನ್ ಲ್ಯಾಮಿನೇಟ್ಸ್. ಓ ಅಂದ್ರೆ ಆಕ್ಚುಲ್ ಕೇನ್ ತರನೇ ಕಾಣುತ್ತೆ. ಕೇನ್ ತರನೇ ಫೀಲಿಂಗ್ ಬರುತ್ತೆ ಸರ್. ಇದರಲ್ಲಿ ಫೀಲ್ ಮಾಡ್ಬೋದು ಸರ್. ಹೌದು ಎಂಬೋಸ್ಡ್ ಇದು. ಎಂಬೋಸ್ಡ್ ಇದೆ ಸರ್. ಓಹೋ ವಾವ್. ಇವೆಲ್ಲ ಲ್ಯಾಮಿನೇಟ್ಸ್. ಸರ್. ಅಂದ್ರೆ 8x4 ಶೀಟಲ್ಲಿ 8x4 ಶೀಟಲ್ಲಿ ಬರುತ್ತೆ ಸರ್ ಇದೆಲ್ಲ. ಓಕೆ. ಅದೇ ಥರ ತುಂಬ ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ ಸರ್ ಇಲ್ಲಿ ವೀಕ್ಷಕರೇ. ಚಾರ್ಕೋಲ್ ಇರ್ಬೋದು, ಅದೇ ಥರ ನೋಡಿದೆ ಸರ್. ಹಾಂ ಇದು ಎಂಬೋಸ್ಡ್ ಲ್ಯಾಮಿನೇಟ್ ಸರ್. ಒಂದು ವಾಲ್ನ ಹೈಲೈಟ್ ಮಾಡಬೇಕು ಅಂದರೆ ಇದನ್ನೆಲ್ಲ ಲ್ಯಾಮಿನೇಟ್ಸು. ಇದು ನೋಡಿ ಸರ್ ಫ್ಲೂಟೆಡ್ ಲ್ಯಾಮಿನೇಟ್ಸು. ಇದು ಫ್ಲೂಟೆಡ್ ಅಲ್ವಾ? ಕರೆಕ್ಟ್. ಒಂದು ಫ್ಲೂಟೆಡ್ ಏನಾಗುತ್ತೆ ಆ ಲ್ಯಾಮಿನೇಟಲ್ಲೇ ಸ್ವಲ್ಪ ಅಂಡೋಲೇಷನ್ಸ್ ಇರುತ್ತೆ, ಇದು ನೀವು ಫುಲ್ಲಿ ಫಿಲ್ ಮಾಡ್ಕೋಬೋದು. ಆ ಥರ ಗೋಲ್ಡು, ರೋಸ್ ಗೋಲ್ಡು, ಕಾಪರು, ಅದರಲ್ಲೂ ಕೂಡ ಮಾರ್ಬಲ್ಲು ಎಲ್ಲ ಥರ ಈ ಆಪ್ಷನ್ ಸಿಗುತ್ತೆ. ಮಾರ್ಬಲ್ ಸ್ಟೋನ್ ಫಿನಿಶ್. ಇದು ಸ್ಟೋನ್ ಫಿನಿಶ್ ಅಲ್ವಾ? ಕರೆಕ್ಟ್. ಹಂಗೆ ನೋಡಿದ್ರೆ ಈಗ ನಾರ್ಮಲ್ ಏನಾಗುತ್ತಂದ್ರೆ ಇದು ಮಾರ್ಬಲ್ ಶೀಟ್ಸ್ ಅಂತ ಯೂಸ್ ಮಾಡ್ತಾರೆ ಟಿವಿ ಯೂನಿಟ್ಸ್ಗೆ. ಮಾರ್ಬಲ್ ಅಂದ್ರೆ ಅದೊಂದು ಮಾರ್ಬಲ್ ತರ ಕಾಣುತ್ತೆ, ಬಟ್ ಇದು ನೀವು ಮಾರ್ಬಲ್ ತರ ಫೀಲ್ ಮಾಡ್ಕೋಬಹುದು. ಇವೆಲ್ಲ ನೋಡಿ ಸರ್, ಈ ಸ್ಪಾರ್ಕಲ್ ಏನಿದೆಯಲ್ಲ ಸರ್, ಸ್ವಲ್ಪ ಸ್ಟೋನ್ ತರನ ಅನ್ಸುತ್ತೆ. ಮತ್ತೆ ಫೀಲ್ ಮಾಡುವ ಈ ಸ್ಪಾರ್ಕಲ್ ಇದೆಯಲ್ಲ ಸರ್, ಎಲ್ಲ ಹೈಲೈಟರ್ಸ್ ಇದಾವೆ ಇದರಲ್ಲಿ ನೋಡಿ. ಇದು ನೋಡಿ, ಇದು ಹೊಸದಾಗಿ ಬಂದಿರೋದು ಸರ್. ಇದು ಇದು ಟಿವಿ ಯೂನಿಟ್ಗೋಸ್ಕರ. ಟಿವಿ ಯೂನಿಟ್, ವಾರ್ಡ್ರೋಬ್ಸು, ಸೀಟಿಂಗ್ ಏರಿಯಾ ನಾವು ಎಲ್ಲಿ ಬೇಕಾ ಅಲ್ಲಿ ಯೂಸ್ ಮಾಡ್ಕೋಬಹುದು ಸರ್. ಇದು ಲ್ಯಾಮಿನೇಟ್ ಇದು ಲ್ಯಾಮಿನೇಟ್ ಸರ್. ಗ್ಲಾಸಿ ಬೇಕಾದ್ರೆ ಗ್ಲಾಸಿ, ಮ್ಯಾಟ್ ಬೇಕಾ ಮ್ಯಾಟ್ ಸರ್. ನೋಡಿ ಈಗ ನಾವು ಟಿವಿ ಯೂನಿಟ್ಗೆ ಈ ಕಲರ್ ಹಾಕ್ತಾ ಇದ್ರೆ ಬಾಕ್ಸ್ ನಾವು ಇದನ್ನ ಮಾಡ್ಬೋದು. ಅದಕ್ಕೆ ಕೂಡ ನಾವು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಹೌದು ಸರ್. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಸುಮಾರು ಸರ್. ಅದಾದ್ಮೇಲೆ ಕ್ವಾಡ್ಸ್ ಆಯಿತು, ಕ್ವಾಡ್ಸು, ಆಮೇಲೆ ಕೋರಿಯನ್ನು, ವುಡನ್ ಫ್ಲೋರಿಂಗ್ಸು, ವಾಲ್ ಟ್ರಿಮ್ ಬಿಡಿಂಗ್ಸು, ಅದ್ರ ಸುಮಾರು ಆಪ್ಷನ್ಸ್ ಇದಾವೆ ಸರ್. ಆಪ್ಷನ್ಸ್ಗಳೇ ತುಂಬಿಕೊಂಡಿದೆ. ಬನ್ನಿ ಹಾಗೆ ಡೋರ್ ಸೆಕ್ಷನ್ಗೆ ಒಂಚೂರು ಹೋಗಿ ಬಂದ್ಬಿಡೋಣ ಸರ್. ಡೋರ್ ಅಂತ ಬಂದಾಗ ಯಾವ ವುಡ್ನ ಡೋರ್ ಅಥವಾ ಫ್ಲಶ್ ಡೋರ್ ಅಂತ ಹೇಳ್ತಾರೆ, ಲ್ಯಾಮಿನೇಟೆಡ್ ಡೋರ್ ಅಂತ ಹೇಳ್ತಾರೆ, ಯಾವುದು ರೂಮ್ಗಳಿಗೆ ಬೆಸ್ಟ್ ಸರ್, ಚೆನ್ನಾಗಿರುತ್ತೆ ಸರ್? ರೂಮ್ ಡೋರ್ಸ್ಗೆ ಅಂದರೆ ಈಗ ಒಂದು ಅಂದರೆ ಬಜೆಟ್ ಫ್ರೆಂಡ್ಲಿ ಇದ್ದರೆ ಒಂದು ಲ್ಯಾಮಿನೇಟ್ ಡೋರು. ಲ್ಯಾಮಿನೇಟ್ ಡೋರಲ್ಲಿ ನಮ್ಗೆ ಏನು ಅಂದರೆ ಈಗ ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಕಮ್ಮಿಗೆ ಸಿಗ್ತಾ ಇದೆ, ಇಷ್ಟಿಗೆ ಸಿಗ್ತಾ ಇದೆ ಸರ್. ಸಿಕ್ಕಲ್ಲ ಅಂತ ಏನಿಲ್ಲ, ಬಟ್ ಏನಾಗುತ್ತಂದ್ರೆ ಅದು ಇನ್ಸೈಡ್ ಏನಿದೆ ಅಂತ ಅದು ಮೇನ್ ಮುಖ್ಯ. ಒಳಗಡೆ ಏನಿದೆ ಅಂದ್ರೆ ಈಗ ಹಾರ್ಡ್ವುಡ್ ಕೊಟ್ರೆ ನಿಮ್ಗೆ ಆರಾಮಾಗಿ ಕಮ್ಮಿಗೆ ಸಿಗುತ್ತೆ. ಅದೇ ನೋಡಿದ್ರೆ ನಿಮ್ಗೆ ಈಗ ಮೆಮ್ಬ್ರೇನ್ ಡೋರ್ ಕಮ್ಮಿಗೆ ಸಿಗುತ್ತೆ, ಪ್ರೈಮರ್ ಕೋಟ್ ಡೋರ್ ಕಮ್ಮಿಗೆ ಸಿಗುತ್ತೆ. ಬಟ್ ಅದು ಲೈಫ್ ಏನಿದೆ ಅಂದ್ರೆ ಯಾರು ನೋಡಿದ್ದಾರೆ ಗೊತ್ತಿಲ್ಲ ಅಲ್ವಾ. ಬಟ್ ಅದ್ರ ಬದಲು ನೀವ್ ಏನ್ ಮಾಡಿದ್ರೆ ಪೈನ್ ವುಡ್ ಹೋಗಿ, ಅದರಲ್ಲಿ ಪೈನ್ ವುಡ್ ಅಲ್ಲಿ ಲ್ಯಾಮಿನೇಟ್ ಡೋರ್, ಅದು ನಿಮ್ಗೆ ಚೆನ್ನಾಗಿ ಲೈಫ್ ಬರುತ್ತೆ. ಆರಾಮಾಗಿ ಒಂದು 20 years ನಿಮ್ಗೆ ನೋಡಂಗಿಲ್ಲ ಆ ಥರ ಲೈಫ್. 20 ವರ್ಷ ಬರುತ್ತೆ. ಈ ಫಿನಿಶಿಂಗ್ ಹೋಗೋದು ಮತ್ತೆ ಆ ಥರ ಏನೋ ಅದರಲ್ಲಿ ಆಗಲ್ಲ. ಇದು ಪೈನ್ ವುಡ್ ಸರ್. ಇದು ಪೈನ್ ವುಡ್ ಸರ್. ಪೈನ್ ವುಡ್ ಅಲ್ಲಿ ಲ್ಯಾಮಿನೇಟೆಡ್ ಡೋರ್. ಓಕೆ. ಇವೆಲ್ಲ ಪೈನ್ ವುಡ್ ಸರ್. ಇವೆಲ್ಲ ಪೈನ್ ವುಡ್. ಹೌದು ಸರ್, ಹೌದು. ಅಂದ್ರೆ ಇನ್ಸೈಡ್ ಏನಿದೆಯಲ್ಲ ಸರ್, ನಿಮ್ ಕಾರ್ಪೆಂಟರ್ ಕಟ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್. ಈಗ ಕಾರ್ಪೆಂಟರ್ ನಿಮ್ಗೆ ಇಲ್ಲಿ ಹೆಂಚಸ್ ಕೂಡ್ಸೋವಾಗ ಕಟ್ ಮಾಡ್ತಾರಲ್ಲ ಸರ್, ಅವಾಗ ಗೊತ್ತಾಗ್ಬಿಡುತ್ತೆ ಪೈನ್ ವುಡ್ ಹಾರ್ಡ್ ವುಡ್ ಅಂತ. ನಾವು ಪೈನ್ ವುಡ್ ಅಂತ ಸಜೆಷನ್ ಮಾಡ್ತೀವಿ ಸರ್. ನಿಮ್ಗೆ ಲ್ಯಾಮಿನೇಟ್ ಡೋರ್ 3000 ಸಿಗುತ್ತೆ, 3,500 ಸಿಗುತ್ತೆ. ಬಟ್ ಅವೆಲ್ಲ ಪೈನ್ ವುಡ್ ಇರಲ್ಲ ಸರ್, ಅವೆಲ್ಲ ಹಾರ್ಡ್ ವುಡ್ ಇರುತ್ತೆ. ಯಾವ್ಯಾವ್ದು ವುಡ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಬಟ್ ನಮ್ಮ ಒಪಿನಿಯನ್ ಅಂದ್ರೆ ನೀವು ಪೈನ್ ವುಡ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ, ಸ್ಟ್ರೆಂತ್ ಇರುತ್ತೆ, ಡೋರ್ ಕೂಡ ಬೆಂಡ್ ಆಗಲ್ಲ. ಅದ್ರಲ್ಲಿ ನೀವು ಲ್ಯಾಮಿನೇಟ್ ಡೋರ್ ಕೂಡ ಹಾಕ್ಬೋದು. ಇನ್ನ ಪ್ರೀಮಿಯಂ ಬೇಕು ಅಂದ್ರೆ ನೀವು ವೀನಿಯರ್ ಡೋರ್ ಕೂಡ ಹೋಗ್ಬೋದು. ವೀನಿಯರ್ ಡೋರ್ ಚೆನ್ನಾಗಿ ಬರುತ್ತೆ. ಬಟ್ ವೀನಿಯರ್ ಡೋರ್ ಏನಾಗತ್ತಂದ್ರೆ ಈಗ
ಹೈರ್ ಎಂಡ್ ಮನೆ ಇಲ್ಲ ಲಕ್ಸುರಿ ಮನೆ ಲುಕ್ ಇರಬೇಕು ಅಂದ್ರೆ ನೀವು ವೀನಿಯರ್ ಡೋರ್ ಹೋಗ್ಬೋದು. ವೀನಿಯರ್ ಡೋರ್ ಅಲ್ಲಿ ಏನಂದ್ರೆ ಪ್ರಾಬ್ಲಮ್ ಸರ್ ಅಂದ್ರೆ ಒಂದು 4 to 5 years ಆದ್ಮೇಲೆ ತಿರ್ಗಾ ನೀವು ಪಾಲಿಶ್ ಮಾಡಲೇಬೇಕು ಅಂದ್ರೆ ಟೀಕ್ ವುಡ್ ಡೋರ್ ಇರುತ್ತೆ. ಹಂಗೆ ಲ್ಯಾಮಿನೇಟ್ ಡೋರ್ ಇದ್ರೆ ನಿಮ್ಗೆ ಪಾಲಿಶ್ ಮಾಡೋದು ಅವಶ್ಯಕತೆ ಇಲ್ಲ, ಒನ್ ಟೈಮ್ ಅದನ್ನ ಹಾಕ್ಬೇಕು ಅಷ್ಟೇ. ಒಂದೆರಡು ಮಾಡೆಲ್ ತೋರಿಸಿ ಇದರಲ್ಲಿ ಯಾವ್ದು ಸರ್? ನಿಮ್ಮ ಹತ್ರ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ? ಸರ್ ರೂಮ್ ಡೋರ್ಸ್ ಎಲ್ಲ 4,000 ಸ್ಟಾರ್ಟ್ ಇದೆ ಸರ್. 4500 ಇಂದ? ಹೌದು ಸರ್, 4,500 ಸ್ಟಾರ್ಟ್ ಇದೆ. ಓಕೆ ಓಕೆ ಓಕೆ. ಹಂಗೆ ನೋಡಿದ್ರೆ ನಿಮಗೆ ಪ್ರೈಮರ್ ಕೋಟೆಡ್ ಡೋರು 2,500 ಸ್ಟಾರ್ಟ್ ಇದೆ. ಓಕೆ. ಮೆಮ್ಬ್ರೇನ್ ಡೋರು 3,000 ರೂಪಾಯಿಂದ ಸ್ಟಾರ್ಟ್ ಇದೆ. ಬಟ್ ಅದು ಏನಾಗುತ್ತೆ ಅಂದ್ರೆ ಮೆಮ್ಬ್ರೇನ್ ಡೋರು ಪೈನ್ ವುಡ್ ಮೇಲೇನೆ ಮಾಡ್ತೀವಿ ನಾವು, ಅದಕ್ಕೂ ನಾವು ಹಾರ್ಡ್ ವುಡ್ ಯೂಸ್ ಮಾಡಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಇದು ಬಂದು ಒಂದು ಶೀಟ್ ಇರುತ್ತೆ ಸರ್ ಲ್ಯಾಮಿನೇಟ್ ಅಂದ್ರೆ. ಇದು ಮೆಮ್ಬ್ರೇನ್ ಅಂದ್ರೆ ನಿಮ್ಗೆ ಒಂದು ಲೇಯರ್ ಮಾತ್ರ ಇರುತ್ತೆ, ಅದು ಒಂದು ಪೇಪರ್ ತರ. ಒಂದ್ಸತಿ ಪೇಪರ್ ಬಂದ್ರೆ ಅದು ಪೂರ್ತಿ ಅಂದ್ರೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಇದು ನಿಮ್ಗೆ 20 ವರ್ಷ ಬಂದ್ರೆ ಅದು ನಿಮ್ಗೆ ಒಂದು 5 to 7 years ಬರುತ್ತೆ. ಡಿಪೆಂಡ್ಸ್. ಓಕೆ ಸೂಪರ್. ಹಾಗೆ ಮೇನ್ ಡೋರ್ನು ಒಂಚೂರು ತೋರಿಸ್ಬಿಡಿ ಸರ್. ಹಾಗೇನೆ ಮೇನ್ ಡೋರ್ ಬಂದ್ರೆ ಸರ್ ಇದು ಮೇನ್ ಡೋರ್ ಸರ್. ಕೆಲವರು ಮೇನ್ ಡೋರ್ ಹೊನ್ನೆನೂ ಹಾಕ್ತಾರೆ, ಒಂದನ್ನು ಚೆನ್ನಾಗಿರುತ್ತೆ. ಹೌದು, ಒಂದೇ ಹಾಕ್ತಾರೆ. ಒಂದೇ ಏನಾಗುತ್ತಂದ್ರೆ ಒಂದೇದಲ್ಲಿ ಯೂಸ್ ಮಾಡ್ಕೋಬಹುದು, ಬಟ್ ಈಗ ಆಗ್ತಾ ಯೂಸ್ ಮಾಡ್ತಾ ಅದಕ್ಕೆ ಬಿಸಿಲು ಮತ್ತೆ ನೀರೇನಾದ್ರು ಬಿತ್ತಾ ಇದ್ರೆ ಅದು ಕಲರ್ ಹೋಗ್ತಾ ಇರುತ್ತೆ, ಕಲರ್ ಫೇಡ್ ಆಗುತ್ತೆ. ಹೌದು, ಕಲರ್ ಹೋಗ್ತಾ, ಅದು ಅಂದ್ರೆ ಒನ್ ಆಫ್ ದ ಕಲರ್, ಅದು ಕಲರ್ ಬರ್ತಾ ಇರುತ್ತೆ ನಿಮ್ದು. ಅದ್ರ ಬದಲು ಏನಂದ್ರೆ ನಾವು ನಿಮ್ಗೆ ಆಪ್ಷನ್ಸ್ ಕೊಡ್ತೀವಿ ಅಂದ್ರೆ ನೀವು ಅದಕ್ಕೆ ಬರ್ಮಾ ಬಾರ್ಡ್ರು ಇಲ್ಲ ಗಾನಾ ಟೀಕು ಅದನ್ನೆಲ್ಲ ಯೂಸ್ ಮಾಡಿ. ನಿಮ್ಮ ಹತ್ರ ಇದೆಯಾ? ನಮ್ಮ ಹತ್ರ ಇದೆ ಸರ್. ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಗಾನಾ ಟೀಕ್ ಬಂದು ನಿಮಗೆ 13,000 ಇಂದ ಸ್ಟಾರ್ಟ್ ಇದೆ ಸರ್ ಡೋರ್. ಮೇನ್ ಡೋರ್ಸ್. ಹಾಗೆ ಪೂಜಾ ರೂಮ್ ಡೋರ್ ಬಂದು ನಿಮಗೆ 12,000 ಇಂದ ಸ್ಟಾರ್ಟ್ ಇದಾವೆ. ಓಕೆ, ಪರವಾಗಿಲ್ಲ, ಬೆಸ್ಟ್ ರೇಟಲ್ಲೇ ಕೊಡ್ತಾರೆ. ಒಂದೆರಡು ತೋರಿಸಿ ಸರ್ ನಮಗೆ. ನೋಡಿ ಸರ್, ಅದನ್ನು ಕೂಡ ನಿಮ್ಗೆ ಆಪ್ಷನ್ಸು, ನಿಮ್ಮ ಡಿಸೈನು, ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಡಿಸೈನ್ಸು, ಬರೋ ಬಾರ್ಡ್ರಲ್ಲಿ ಯಾವ ಥರ ಡಿಸೈನ್ಸ್ ಬೇಕು, ಎಷ್ಟು ದಪ್ಪ ಬೇಕು ಅವೆಲ್ಲ ಕೂಡ ಕಸ್ಟಮೈಸ್ ನೀವು ಮಾಡ್ಕೊಡ್ತೀವಿ. ವಿತ್ ಪಾಲಿಶ್ ವಿದೌಟ್ ಪಾಲಿಶ್ ಎಲ್ಲ ಕೊಡ್ತೀರಾ? ಎರಡೂ ಸಿಗುತ್ತೆ ಸರ್, ಎರಡೂ ಸಿಗುತ್ತೆ. ಹಾಂ, ನೋಡಿ ವೀಕ್ಷಕರೇ, ದಪ್ಪ ಏನು ಕೊಡ್ತೀರಾ ಸರ್? ಇದು 30 ಸರ್ ನಾರ್ಮಲಿ 1.25 ಇಂಚ್ ಕೊಡ್ತೀವಿ. ಅದಾದ್ಮೇಲೆ ನಿಮ್ಗೆ 1.5 ಇಂಚು 2 ಇಂಚು ಯಾವ ಥರ ಆಪ್ಷನ್ಸ್ ಬೇಕು, ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಎಲ್ಲ ಡಿಸೈನ್ಸ್ ಸಿಗುತ್ತೆ. ಸೈಜು ಕಸ್ಟಮೈಸಬಲ್ ಇದೆ? ಸೈಜು ಕಸ್ಟಮೈಸ್, ಎಲ್ಲ ಕಸ್ಟಮೈಸ್ ಸರ್. ಎಲ್ಲ ಕಸ್ಟಮೈಸ್ ಸರ್. ಇವೆಲ್ಲ ಏನು ಡೋರ್ ಸರ್? ಇವೆಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಸರ್. ಓಕೆ, ನೀವು ಅವಾಗಲೇ ಪೈನ್ ವುಡ್ ಯೂಸ್ ಮಾಡಿ? ಹೌದು ಸರ್, ಹೌದು. ಅದರಲ್ಲೂ ಕೂಡ ನಿಮಗೆ ಈಗ ವಾರ್ಡ್ರೋಬ್ಗೆ ಮ್ಯಾಚಿಂಗ್ ಆಗುವಂಥ ಕಲರು ಇಲ್ಲ ನಮಗೆ ಒಂದೇ ಥರ ಕಾಣಿಸ್ಬೇಕು ಅಂತ ಆ ಥರ ಶೀಟ್ಸ್ ಕೂಡ ಎಲ್ಲ ಕೊಡ್ತೀರಾ? ಕೊಡ್ತೀವಿ ಸರ್. ನೋಡಿ, ಒಳ್ಳೆ ಕಲೆಕ್ಷನ್ ಇಟ್ಟಿದ್ದೀರಾ ಇದರಲ್ಲಿ ಸರ್. ಅವಾಗ ಕ್ಯಾಬಿನೆಟ್ಸ್ಗಳ ಬಗ್ಗೆ ಮಾತಾಡಿದ್ವಿ ಸರ್. ಕ್ಯಾಬಿನೆಟ್ಸ್ ಅಲ್ಲಿ ಇವೆಲ್ಲ ಸರ್ ನಿಮಗೆ HDHMR ಮತ್ತು WPVC ಆಗಿರೋದು. ಇದೆಲ್ಲ ನಿಮಗೆ ನೀರಲ್ಲಿದ್ರೂ ಅಷ್ಟು ಬೇಗ ಆಗಲ್ಲ. ಬಟ್ ಅದಕ್ಕೆ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಒಂದು ವೆಟ್ ಅಂಡ್ ಡ್ರೈ ಏರಿಯಾ ಸಪರೇಟ್ ಇದ್ರೆ ನಿಮ್ಗೆ ಸ್ವಲ್ಪ ಲೈಫ್ ಜಾಸ್ತಿ ಒಳ್ಳೆಯದು. ಕರೆಕ್ಟ್ ನೋಡ್ಬೋದು. ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ ಇದು. ಇವೆಲ್ಲ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇವೆಲ್ಲ ನಿಮಗೆ 9,000 ಇಂದ ಸ್ಟಾರ್ಟ್ ಇದೆ ಸರ್. ಡಿಪೆಂಡ್ ಯಾವ ಥರ ಸೈಜಸ್, ಯಾವ ಥರ ಬೇಸಿನ ಅದ್ರ ಮೇಲೆ ರೇಟ್ ವೇರಿಯೇಷನ್ ಬರುತ್ತೆ. ಸರ್ ನೆಕ್ಸ್ಟ್ ಇನ್ನೇನು ನೋಡ್ತಾ ಇದ್ದೀವಿ? ನೆಕ್ಸ್ಟ್ ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ಈಗ ಡೋರ್ಸ್ ಆಯ್ತು, ಮೇನ್ ಡೋರ್ ಆಯ್ತು, ಎಲ್ಲಾನು ಆಯ್ತು, ಸ್ಯಾನಿಟರಿನೂ ಆಯ್ತು. ಈಗ ಒಂದು ಇಂಟೀರಿಯರ್ ಮಾಡುವಾಗ ನಮ್ಗೆ ಯಾವ ಥರ ಪ್ಲೈ ಯೂಸ್ ಮಾಡಬೇಕು, ಯಾವ ಥರ ಕ್ವಾಲಿಟಿ ಇರಬೇಕು, ಯಾವ ಥರ ಬ್ರ್ಯಾಂಡ್ ಇರಬೇಕು ಆ ಥರ ಅಂದರೆ ಇದರಲ್ಲಿ ಪ್ಲೈವುಡಲ್ಲಿ ಹೋದರೆ ಈಗ ನಾವು ಗ್ರೀನ್ ಹಾಕ್ತೀವಿ, ಇಲ್ಲ ಸೆಂಚುರಿ ಹಾಕ್ತೀವಿ, ಗ್ರೀನ್ ಸೆಂಚುರಿ ಕಿಟ್ ಪ್ಲೈ ಆ ಥರ ಬ್ರ್ಯಾಂಡ್ ಕೂಡ ಹೋಗ್ತೀವಿ. ಬಟ್ ಅದೇನಾಗುತ್ತೆ ಅಂದ್ರೆ ಒಂದು ಆಫ್ ರೇಂಜ್ ಇರುತ್ತೆ, ಸ್ವಲ್ಪ ಹೈರ್ ಎಂಡ್ ರೇಂಜ್ ಇರುತ್ತೆ. ಈಗ ಗ್ರೀನ್ ನೋಡಿದ್ರೆ 88 ರೂಪೀಸಿಂದ ಸ್ಟಾರ್ಟ್ ಇದೆ, ಸೆಂಚುರಿ 88 ರೂಪೀಸಿಂದ, ಅಂದ್ರೆ ಅದು ಬೇಸಿಕ್ ಪ್ರೈಸ್. ಹಂಗೆ ಗ್ರೀನ್ ಗೋಲ್ಡ್ ಹೋದ್ರೆ 140 ರೂಪೀಸ್ ಇದೆ. ಅದರಿಂದ ಏನಾಗುತ್ತೆ ಅಂದ್ರೆ ಈಗ ಎಲ್ಲರೂ ತಗೊಳಕ್ ಆಗಲ್ಲ. ಹೌದು, 55 ರೂಪಾಯಿ ಪ್ಲೈವುಡ್ ಇಲ್ಲ 50 ರೂಪಾಯಿ ಪ್ಲೈವುಡ್ ಅಲ್ಲಿ ಏನಿದೆ ಅಂತ ನೀವು ಏನು ಚೆಕ್ ಮಾಡಕ್ ಗೊತ್ತಾಗಲ್ಲ. ಅದಕ್ಕೆ ನೀವೇನಂದ್ರೆ ಸರ್, ಎಲ್ಲಿ ನಿಮ್ಗೆ ಟ್ರಸ್ಟ್ ಇರುತ್ತೆ ಇಲ್ಲ ಎಲ್ಲಿ ನಿಮ್ಗೆ ಓಕೆ ನಮ್ಗೆ ಸ್ಯಾಟಿಸ್ಫೈ ಇದೆ ಅಲ್ಲಿಂದ ಹೋಗಿ ನೀವು ಪ್ಲೈವುಡ್ ತಗೊಳ್ಳಿ. ಈಗ ಯಾವ ತರ ಪ್ಲೈವುಡ್ ಯೂಸ್ ಮಾಡ್ಬೇಕು ಅಂದ್ರೆ ಸರ್ ನೋಡಿ, ಇದು ಒಂದು ಗ್ರೀನ್ ಇಕೋಟೆಕ್ ಸರ್. ಇದು ಗ್ರೀನ್ ಇಕೋಟೆಕ್. ಓಕೆ, ಇದು ಕೂಡ ಆಕ್ಮಾ ಫೇಸ್ ಇದೆ. ಇದು ಬಂದು ನೀಮ್ ವುಡ್ ಸರ್. ನೀಮ್. ಓಕೆ. ನೀಮಲ್ಲಿ ಏನಂದ್ರೆ ಸರ್, ಈಗ ಒಂದು ನೀಮ್ ಅಂದ್ರೆ ಒಂದು ಕಾಮನ್ ನೇಮ್ ಆಯ್ತು. ಇವಾಗ ಯಾರೇ ಬಂದ್ರು ಸರ್ ಯಾವ್ದು ಬೇಕು ಅಂದ್ರೆ ಸರ್ ನಮ್ಗೆ ನೇಮ್ ಇರಬೇಕು. ಬಟ್ ಅದು ನೀಮ್ ಅಂದ್ರೆ ಏನಂದ್ರೆ ಇದು ಒಂದು ಹೆಸರು ಇದ್ರೆ ಅದಕ್ಕೆ ಅವ್ರಿಗೆ ನೀಮ್ ಆಗೋಯ್ತು. ಏನಾಗುತ್ತೆ ಅಂದ್ರೆ ಸರ್ ಇದರಲ್ಲಿ ಇದು ನೋಡಿ ಸರ್, ಈ ಲೇರ್ ಇದೆಯಲ್ಲ ಸರ್, ಇದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕೋರ್ ನೀಮ್ ಇದೆ, ಎಷ್ಟು ಕೋರು ನಿಮ್ಗೆ ಇದ್ರಲ್ಲಿ ರಬ್ಬರ್ ವುಡ್ ಇದೆ, ಗರ್ಜನ್ ಫೇಸ್ ಎಷ್ಟಿದೆ ಅವೆಲ್ಲ ಅದರಲ್ಲಿ ಗೊತ್ತಾಗುತ್ತೆ. ನೋಡಿ ಸರ್, ಇದು ಇದೆಯಲ್ಲ ಸರ್, ಇದು ಒಂದು ಇದರಲ್ಲಿ ಇವಾಗ 3 ಕೋರ್ ಬಂದು ನಿಮಗೆ ನೀಮ್ ಇದೆ. ಇದು ಬ್ಲ್ಯಾಕ್ ಏನ್ ಕಾಣಿಸ್ತಾ ಇಲ್ಲ ಸರ್, ಅದನ್ನ ಬಂದು ನಿಮಗೆ ಇದು ರಬ್ಬರ್ ವುಡ್ ಇದೆ. ಈ ಲಾಸ್ಟ್ ಮತ್ತೆ ಈ ಕಡೆ ಲಾಸ್ಟ್ ಏನಿದೆ ಸರ್, ಅದು ಒಂದು ಗರ್ಜನ್ ಇದೆ. ಆ ಥರ. ಇದು ಬಂದು ವಾಟರ್ ಪ್ರೂಫ್ ಸರ್. ಯಾವ್ದು ಸರ್? ಇದು ವಾಟರ್ ಪ್ರೂಫ್. ಹೆಂಗೆ ಇದು ಮಾಡಬೇಕು ಅಂದ್ರೆ, ನೀವು ಕಟ್ ಮಾಡಿದ್ರೆ ಇನ್ಸೈಡ್ ಹೆಂಗ್ ಕಾಣುತ್ತೆ, ನಾನು ಒಂದು 2 ಸ್ಯಾಂಪಲ್ ತೋರಿಸ್ತೀನಿ, ಅದ್ರಲ್ಲಿ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ತಿರ್ಗಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಅದ್ರದ್ದು ತೂಕ ಹೆಂಗಿದೆ,
ವೇಟ್. ಯಾಕಂದ್ರೆ ಅದರಲ್ಲಿ ನಾವು ಯಾವ ತರ ಗ್ಲೂ ಯೂಸ್ ಮಾಡ್ತಾರೆ ಫ್ಯಾಕ್ಟ್ರಿ ಅವರು, ಆ ತರ ಅದರದ್ದು ಕ್ವಾಲಿಟಿ ಇರುತ್ತೆ. ಒಂದು ಲೋಕಲ್ ಇರುತ್ತೆ, ಒಂದು PF ಅಂತ ಇರುತ್ತೆ. PF ಯೂಸ್ ಮಾಡಿದ್ರೆ ಅದನ್ನ ವಾಟರ್ ಪ್ರೂಫ್. ಇದರದ್ದು ತೂಕ ಅಂದ್ರೆ ನಿಯರ್ಲಿ ನಿಮಗೆ ಒಂದು 40 kg ಬರುತ್ತೆ. 40 kg ಬರುತ್ತೆ ಸರ್. 40 to up to 40 ಇರುತ್ತೆ ನಿಮಗೆ ಇದರಲ್ಲಿ. ಹೆವಿ ಇರುತ್ತಲ್ಲ ಸರ್ ಇದು? ಹೌದು. ಸೇಮ್ ನಿಮ್ದು ಗ್ರೀನ್ ಗೋಲ್ಡಿಂಗ್ ಇರುತ್ತೆ, ಸೇಮ್ ಅದಕ್ಕೆ ಈಕ್ವಲ್ ಇದು. ಗುರ್ಜನ್ 100% ಹೌದು ಸರ್. ನೋಡಿ ವೀಕ್ಷಕರ, ಇದು ಒಂದು ಪೈನ್ ವುಡ್ ಸರ್. ಪೈನ್ ವುಡ್ ಅಂದ್ರೆ ಈಗ ನಾವು ಡೋರ್ಗೆ ಏನು ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಪೈನ್ ವುಡ್ ಇರಬೇಕು. ಪೈನ್ ವುಡ್ ಇದ್ರೆ ಒಂದು ಹುಳ ಬೀಳಲ್ಲ ಇದಕ್ಕೆ, ಮತ್ತೆ ಬೆಂಡ್ ಆಗೋ ಚಾನ್ಸ್ ಕಮ್ಮಿ. ಓಕೆ. ಅದರಿಂದ ನೀವು ಏನು ವಾರ್ಡ್ರೋಬ್ಸ್ಗೆ ಮತ್ತೆ ಕಿಚನ್ಸ್ಗೆ ಎಲ್ಲ ಏನು ಡೋರ್ ಯೂಸ್ ಮಾಡ್ತಿರಲ್ಲ ಅದನ್ನ ನೀವು ಪೈನ್ ವುಡ್ ಅಲ್ಲಿ ಯೂಸ್ ಮಾಡಿ. ಫೈನ್ ವುಡ್ ಬೆಟರ್. ಹೌದು, ಪೈನ್ ವುಡ್ ಬೆಟರ್. ಓಕೆ. ಆಮೇಲೆ ಈಗ ನಾವು ಒಂದು ಆಕ್ರಲಿಕ್ ಹಾಕ್ತೀವಿ ಅಂದ್ರೆ, ಈಗ ಸರ್ ಇದು ಆಕ್ರಲಿಕ್ ಸರ್, ಇದು ಆಕ್ರಲಿಕ್ ಲ್ಯಾಮಿನೇಟ್. ಇದನ್ನ ನೀವು ಪ್ಲೈವುಡ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಸ್ವಲ್ಪ ಅಂಡುಲೇಷನ್ಸ್ ಕಾಣುತ್ತೆ. ಇದು ಅಂದ್ರೆ ಹೆಂಗೆ ಅಂದ್ರೆ ಸರ್, ಆಕ್ರಲಿಕ್ ಅಂದ್ರೆ ಒಂದು ಗ್ಲಾಸ್ ಲ್ಯಾಮಿನೇಟ್ ತರ ಆಗೋಯ್ತು. ಓಕೆ ಓಕೆ. ಅದರಲ್ಲಿ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ, ಅಂಡುಲೇಷನ್ಸ್ ಕಾಣಿಸುತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ಸರ್, HDHMR ಅಂತ ಯೂಸ್ ಮಾಡಿ. ಇದಕ್ಕೆ HDHMR ಬೇಕಾ? HDHMR ಯೂಸ್ ಮಾಡಿದ್ರೆ ನಿಮ್ಗೆ ಅಂಡುಲೇಷನ್ಸ್ ಕಾಣಲ್ಲ, ಲೇವಲ್ ಇರುತ್ತೆ, ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಅದು ಸರ್ಫೇಸ್ ಫುಲ್ ಫ್ಲೇಟ್ ಇರುತ್ತೆ, ಅದರಲ್ಲಿ ಏನು ಅಂಡುಲೇಷನ್ಸ್ ಥಿಕ್ನೆಸ್ ವೇರಿಯೇಷನ್ ಏನು ಬರಲ್ಲ ಅದರಲ್ಲಿ. ಅದಕ್ಕೆ ನೀವು ಆಕ್ರಲಿಕ್ ಏನು ಯೂಸ್ ಮಾಡ್ತೀರೋ ಅದಕ್ಕೆಲ್ಲ ನೀವು HDHMR ನ ಯೂಸ್ ಮಾಡಿ. HDHMR ಏನು ಕಾಸ್ಟ್ ಏನಾಗುತ್ತೆ ಸರ್? HDHMR ಕಾಸ್ಟ್ ಏನಾಗುತ್ತೆ ಅಂದ್ರೆ ಇವಾಗ ರೇಟ್ ಎಲ್ಲ ತುಂಬಾ ಚೇಂಜಸ್ ಆಗ್ತಾ ಇದೆ. ಯಾಕಂದ್ರೆ ಮೆಟಲ್ ಸಿಗ್ತಾ ಇಲ್ಲ, ಮೆಟಲ್ ತುಂಬಾ ಶಾರ್ಟೇಜ್ ಬರ್ತಾ ಇದೆ. ಆದ್ರಿಂದ ಮುಂಚೆ ಅದೆಲ್ಲ ನಿಮ್ಗೆ 78-80 ರೂಪೀಸ್ ಇತ್ತು, ಬಟ್ ಇವಾಗ 90-92 ರೂಪೀಸ್ ಇದೆ. 90 ರೂಪಾಯಿ ಆಗಿದೆ. ಇನ್ನ ಮುಂಚೆ ಇನ್ ಫ್ಯೂಚರ್ ಇನ್ನ ರೇಟ್ ಹೈಕ್ ಜಾಸ್ತಿ ಆಗ್ಬೋದು. ಓಕೆ ಸರ್, ನೆಕ್ಸ್ಟ್ ಸರ್ ನಾವು ನೋಡ್ತಾ ಇರೋದು ಲ್ಯಾಮಿನೇಟ್ಸ್ ಇಲ್ಲ 2D 3D ಲ್ಯಾಮಿನೇಟ್ಸ್. ಇದೆಲ್ಲ ಇನ್ಬಿಲ್ಟ್ ಇರುತ್ತೆ ಇದರಲ್ಲಿ, ಅಂದ್ರೆ ನಿಮ್ಗೆ ಏನು ಆ ಥರ ಅನ್ಸಲ್ಲ, ಅಂದ್ರೆ ಸಪ್ರೇಟ್ ಆಗಿ ಹಾಕೋದು ಅವಶ್ಯಕತೆ ಇಲ್ಲ. ಓಕೆ. ನೀವು ಬೇಕಾ ಡಿಸೈನ್ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಓಕೆ. ಯಾವ ಆಪ್ಷನ್ಸ್ ಎಲ್ಲ ಬರುತ್ತಲ್ವಾ, ಯೂಸ್ ಮಾಡ್ಕೋಬಹುದು. ಯಾವ ತರ ಡಿಸೈನ್ಸ್ ಹಾಕಿದ್ರೆ ನೀವು ಅವಾಗಲೇ ಒಂದು 3D ಡಿಸೈನ್ 3D ಅಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ. ಇದು ಒಂದು ಫ್ಲೂಟೆಡ್ ಲ್ಯಾಮಿನೇಟ್ಸ್. ಫ್ಲೂಟೆಡ್ ಇದು? ಓಕೆ. ಇದು ಡಿಜಿಟಲ್ ಲ್ಯಾಮಿನೇಟ್ಸ್, ಪ್ರಿಂಟೆಡ್ ಇದು? ಹೌದು. ಪ್ರಿಂಟ್ ಹೋಗಲ್ಲ ಸರ್? ಪ್ರಿಂಟ್ ಹೋಗಲ್ಲ. ಇಲ್ಲ, ಲ್ಯಾಮಿನೇಟ್ ಸರ್. ಲ್ಯಾಮಿನೇಟ್ ಅಲ್ಲಿ ಏನು ಆ ಥರ ಕಲರ್ ಅಂತ ಮಾಡಿರೋದು ಆ ಥರ ಇಲ್ಲ. ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಲ್ಯಾಮಿನೇಟ್ ಅಂತ ಬಂದಾಗ ಸರ್? ಲ್ಯಾಮಿನೇಟ್ ಅಲ್ಲೂ ಸುಮಾರು ಬ್ರ್ಯಾಂಡ್ಸ್ ಇದೆ ಸರ್. ಡಿಪೆಂಡ್ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವ ಥರ ಯಾವ್ದಲ್ಲಿ ಸೆಲೆಕ್ಷನ್ ಆಗಿರುತ್ತೆ ಅದು ಮೇನ್ ಮುಖ್ಯ. ಸ್ವಲ್ಪ ರೇಟು ಮ್ಯಾಟ್ರ್ ಆಗುತ್ತೆ, ಮತ್ತೆ ಸೆಲೆಕ್ಷನ್ಸು ಮ್ಯಾಟ್ರ್ ಆಗುತ್ತೆ ಆ ಥರ. ಇದು ನೋಡಿ ಸರ್, ರಸ್ಟಿಕ್ ಕಲರ್ಸು, ರಸ್ಟಿಕ್ ಡಿಸೈನ್ಸು, ಡಿಜಿಟಲ್ ಪ್ರಿಂಟ್ಸು, ಸ್ಟೋನ್ ಫಿನಿಶು. ಇದು ಕ್ಯಾನ್, ನಾವು ಅಲ್ಲಿ ಏನು ಕ್ಯಾನ್ ನೋಡಿದ್ದೀವಿ ಅದನ್ನ ಕ್ಯಾನ್ ಲ್ಯಾಮಿನೇಟ್ಸು. ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಯಾವ ಥರ ಕಲರ್ಸು, ಯಾವ ಥರ ಡ್ರಾಯಿಂಗ್ಸು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇವೆಲ್ಲ ಲ್ಯಾಮಿನೇಟ್ಸ್ ಸರ್, ಪ್ರಿಂಟೆಡ್ ಅಲ್ಲ ಸರ್ ಇದು? ಹೌದು ಸರ್. ನೋಡಿ ಸರ್, ವಾವ್, ಇದು ಸ್ಟೋನ್ ಫಿನಿಶ್ ಅಲ್ಲ ಸರ್? ಸ್ಟೋನ್ ವುಡ್. ಈಗ ನಾವು ಮಾರ್ಬಲ್ ಶೀಟ್ ನೋಡಿ ಇರ್ತೀವಲ್ಲ ಸರ್, ನೋಡಿದ್ದೀನಿ. ಸೇಮ್ ಅದೇ ಥರ ಇದು ಲ್ಯಾಮಿನೇಟ್ ಅಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್. ಫ್ಲೂಟೆಡ್? ಹೌದು ಸರ್. ತುಂಬ ಚೆನ್ನಾಗಿದೆ ಸರ್ ಇದು. ಹೈಲೈಟೆಡ್ ವಾಲ್ಗೆ ಚೆನ್ನಾಗಿರುತ್ತೆ ಇದು. ನೋಡಿ ಸರ್. ಓ, ಇದು ಅದರಲ್ಲೇನಲ್ವಾ ಇದು? ಫ್ಲೂಟೆಡ್. ಸೂಪರ್. ನೋಡಿ ಇದೆಲ್ಲ ಮಾರ್ಬಲ್ ಫಿನಿಶು, ಕ್ಯಾನ್ ಫಿನಿಶು. ನಿಮ್ಮಲ್ಲಿ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಲ್ಯಾಮಿನೇಟ್ ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸು ಅವೆಲ್ಲ ನಿಮಗೆ 400 ರೂಪೀಸಿಂದ, ಲ್ಯಾಮಿನೇಟು ಅವೆಲ್ಲ 400 ರೂಪೀಸಿಂದ ಸ್ಟಾರ್ಟ್ ಇದೆ. ಅದಾದಮೇಲೆ ಈಗ ಹೆಂಗೆ ರೇಟ್ ಚೇಂಜ್ ಆಗ್ತಾ ಇರೋದು ಹಂಗೆ ಡೈಲಿ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ. ಮತ್ತು ಕಲರ್ ಲ್ಯಾಮಿನೇಟ್ ಎಲ್ಲ ನಿಮಗೆ 800 ರೂಪೀಸಿಂದ ಸ್ಟಾರ್ಟ್ ಇದೆ. 800? ಹೌದು ಸರ್. ಓಕೆ. ಈಗ ಏನಾಗುತ್ತೆ ಅಂದರೆ ಲ್ಯಾಮಿನೇಟ್ ಸ್ಟಾರ್ಟಿಂಗು ಹೇಳ್ಬಿಡ್ತೀವಿ 400 ರೂಪಾಯಿಂದ ಸ್ಟಾರ್ಟ್ ಇದೆ, ಬಟ್ ಎಲ್ಲ ಲ್ಯಾಮಿನೇಟ್ಸ್ 400 ರೂಪಾಯಿಂದ ಸ್ಟಾರ್ಟ್ ಇದೆ. ಆಯಿತು ಸರ್. ಫ್ಯಾಬ್ರಿಕ್ ಲ್ಯಾಮಿನೇಟ್, ಫ್ಯಾಬ್ರಿಕ್ಕು, ಆಫ್ ವೈಟು ಅವೆಲ್ಲ ನಿಮಗೆ 400 ರೂಪೀಸಿಂದ ಸ್ಟಾರ್ಟ್ ಇದೆ. ಹಂಗೆ ನೋಡಿದ್ರೆ ಪ್ರಾಫೈಲ್ ಶಟರ್ಸ್, ಒಂದು ವಾರ್ಡ್ರೋಬ್ ಅಲ್ಲಿ ಒಂದು ಪ್ರಾಪರ್ ಶಟರ್ ಹಾಕಿ ನೀವು ಲುಕ್ನ ಚೇಂಜ್ ಮಾಡ್ಕೋಬಹುದು. ನೋಡಿ, ಸ್ಲೈಡಿಂಗ್ ಇದ್ರೂ ಒಂದು 2 ಕಡೆ ಸ್ಲೈಡಿಂಗ್, ಇಲ್ಲ ಒಂದು ಕಡೆ ಸ್ಲೈಡಿಂಗ್, ಒಂದು ಕಡೆ ನೀವು ಪ್ರೊಫೈಲ್ ಶಟರ್ ಹಾಕ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಕೋಬಹುದು. ಈ ತರ ಮಾಡ್ಕೋಬಹುದು. ಅದಕ್ಕೆ ಯಾವ ತರ ಗ್ಲಾಸ್ ಇರಬೇಕು, ಈಗ ಫ್ಲೂಟೆಡ್ ಇದ್ರೆ ಫ್ಲೂಟೆಡ್ ಹಾಕೋಬಹುದು, ಟಿಂಟೆಡ್ ಹಾಕೋಬಹುದು, ಇಲ್ಲ ವಿಸಿಬಲ್ ಬೇಕು ಅಂದ್ರೆ ಕ್ಲಿಯರ್ ಹಾಕೋಬಹುದು. ಓಕೆ. ಈಗ ಒಂದು ವಾರ್ಡ್ರೋಬ್ ಇದೆ ಅನ್ಕೊಳ್ಳಿ, ಇದನ್ನ ಸೆಂಟ್ರಲ್ ಹಾಕ್ಬಿಟ್ಟಿದ್ರ ಡೋರ್, ಆ ಕಡೆ ಈ ಕಡೆ ಸ್ಲೈಡ್ ಮಾಡ್ಕೋಬಹುದು. ಇಲ್ಲ, ಸ್ಲೈಡ್ ಅಲ್ಲ, ಓಪನ್ ಮಾಡ್ಕೋಬಹುದು. ಲುಕ್ ಚೆನ್ನಾಗಿರುತ್ತೆ. ಸರ್. ಒಳಗಡೆ ಅದರಲ್ಲಿ ಕೂಡ ನೀವು ಸೆನ್ಸರ್ ಲೈಟ್ಸ್ ಕೂಡ ಹಾಕೋಬಹುದು. ಸೆನ್ಸರ್ ಲೈಟ್ಸ್ ಹಾಕೋಬಹುದು. ನೀವು ಹೆಂಗ್ ಡೋರ್ ಓಪನ್ ಮಾಡ್ತೀರಾ ಆ ಆಟೋಮೆಟಿಕ್ ಲೈಟ್ ಇದು ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ ಇದು. ಸರ್, ಆಮೇಲೆ ಇಲ್ಲಿ ಮೇಲೆ ಏನು ಹಾಕಿರೋದು? ಇವರ ಸರ್ CNC ಕಟಿಂಗ್ಸು, ಒಂದು ಪೂಜಾ ರೂಮು, ಇಲ್ಲ ಲಿವಿಂಗ್ ಹಾಲು, ಅದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಸರ್. ಏನಿದೆ ಆಕ್ಚುಲಿ ಇದು ಅಂದ್ರೆ MDF ಮತ್ತೆ ಇದರಲ್ಲಿ WPVC ಕಟಿಂಗ್ ಆಗಿರುತ್ತೆ. ನೀವು ಏನ್ ಸೈಜ್ ಕೊಡ್ತೀರಾ ಆ ಸೈಜ್ಗೆ ನಾವು ಕಟ್ ಮಾಡಿ ಕೊಡ್ತೀವಿ ನಿಮಗೆ. ಅಂದ್ರೆ ನೀವೇ ಕಟ್ ಮಾಡಿ ಕೊಡ್ತೀವಿ. ಅದಾದ್ಮೇಲೆ ನೀವು ಅದಕ್ಕೆ ಡಿಕೋ ಪೇಂಟು ಇಲ್ಲಾಂದ್ರೆ PU ಪೇಂಟ್ ಮಾಡ್ಕೊಂಡು ಅದಕ್ಕೆ ಲೈಟ್ ಹಾಕ್ಬೇಕು. ಒಳಗಡೆ ಲೈಟ್ ಹಾಕ್ಬೇಕು. ಒಳಗಡೆ ಹಾಕಿರೋದೇನು ಅವೆಲ್ಲ? ಯಾವ್ದು? ಅಕ್ರಿಲಿಕ್ ಶೀಟ್. ಅದೆಲ್ಲ ಕಲರ್ ಹೈಲೈಟ್ ಆಗುತ್ತೆ ನಿಮಗೆ. ಲೈಟ್ ಆಗಿದ ತಕ್ಷಣ ಆ ಕಲರ್ನ ಲೈಟ್ ಇದು ಆಗುತ್ತೆ. ಇಲ್ಲ, ಅಲೆಬಿಸಿ ಶೀಟ್ಸ್ ಎಲ್ಲ ಹಾಕೋಬಹುದು, ಎಲ್ಲ ಬಸ್ಟರ್ ಹಾಕೋಬಹುದು ಸರ್.
ಸರ್ ಇದು ಇವೆಲ್ಲ ಸರ್ ಚಾರ್ಕೋಲ್ ಶೀಟ್. ಮುಂಚೆ ಎಲ್ಲ ಚಾರ್ಕೋಲ್ ಶೀಟ್ ಜಾಸ್ತಿ ಯೂಸ್ ಆಗ್ತಾ ಇತ್ತು, ಬಟ್ ಯಾವಾಗಿಂದ ರಾಫ್ಟರ್ ಮತ್ತೆ ಇವೆಲ್ಲ ಹೈಲೈಟರ್ ಪ್ರಾಡಕ್ಟ್ ಏನ್ ಬಂದಿದೆಯಲ್ಲ ಸರ್, ಅದಾದ್ಮೇಲೆ ಇದ್ರದ್ದು ಸ್ವಲ್ಪ ಫ್ಲೋ ಕಮ್ಮಿ ಆಗಿದೆ. ಇದು ಫ್ಲೋ ಕಮ್ಮಿ ಆಗ್ಬಿಟ್ಟಿದೆ. ಇಲ್ಲಿಂದ ಹ್ಯಾಂಡಲ್ಸ್ಗಳನ್ನು ಕೂಡ ಹ್ಯಾಂಡಲ್ ಸರ್ ಇದ್ರೆಲ್ಲ ಹೈಲೈಟ್ ಅಂದ್ರೆ ಮೇನ್ ನೀವು ಎಷ್ಟು ಅಡಿಗೆ ಹ್ಯಾಂಡಲ್ ಆಗ್ತಾ ಇದ್ದೀರಾ, ಎಷ್ಟು ನಿಮ್ಗೆ ಯಾವ ತರ ಕಲರ್ಸ್ ಇದೆ, ಈಗ ಬಾರ್ಡರ್ ಲ್ಯಾಮಿಟ್ಸ್ ಯಾವ ತರ ಕಲರ್ಸ್ ಇದೆ, ಅದಕ್ಕೆ ಮ್ಯಾಚಿಂಗ್ ಯಾವ ತರ ಸೂಟ್ ಆಗುತ್ತೆ ಆ ಪ್ರಕಾರ ಕಲರ್ ಮತ್ತೆ ಡಿಸೈನ್ ನೀವು ಮ್ಯಾಚ್ ಮಾಡ್ಕೋಬಹುದು. ಈಗ ಮೇನ್ದು ಲಾಫ್ಟ್ದು ಕಾಂಬಿನೇಷನ್ ಮಾಡ್ಬೇಕು ನಾವು, ಅವಾಗ ಸೈಜಸ್ಗಳು ಬೇರೆ ಬೇರೆ ಬೇಕಾಗುತ್ತೆ ಅಲ್ವಾ. ನೋಡಿ ವೀಕ್ಷಕರೇ, ಈ ತರ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ನೀವು ಇದನ್ನ ಚೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಸರ್ ಇದು. ತುಂಬ 3 ಫೀಟ್ 4 ಫೀಟ್ ತನಕ ಇದೆ. 4 ಫೀಟ್ ತನಕ ಇರುತ್ತೆ. ಅದ್ರ ಕಸ್ಟಮೈಸ್ ಕೂಡ ಬೇಕಾ, ಕಸ್ಟಮೈಸ್ ಕೂಡ ಸಿಗುತ್ತೆ. ಇವೆಲ್ಲ PVD ಕೋಟೆಡ್, ಎಲ್ಲ PVD ಕೋಟಿಂಗ್ ಸರ್. ಇದೇ ತಾನೇ ಆಲ್ಬೆಸ್ಟರ್ ಶೀಟ್? ಇದು ಎಲಾಬಸ್ಟರ್ ಶೀಟ್ ಸರ್. ನೋಡಿ ವೀಕ್ಷಕರೇ, ಇದು ಆಲ್ಬೆಸ್ಟರ್ ಶೀಟ್. ಇದು ಹಿಂದ್ಗಡೆ ಲೈಟ್ ಹಾಕಿದ್ರೆ ನಿಮಗೆ ಇದು ಹೈಲೈಟ್ ಆಗುತ್ತೆ. ಇದೇನು ರೇಟ್ ಕೊಡ್ತಾ ಇದೆ ಸರ್? ಇಲ್ಲ ಸರ್, 550 ರೂಪಾಯಿ ಸ್ಕ್ವೇರ್ ಫೀಟ್. ಓ, ಸ್ವಲ್ಪ ಕಾಸ್ಟ್ಲಿನೇ ಇದೆ. ಇದು ಬಂದು 8x4 ಶೀಟ್ ಬರುತ್ತೆ. ಆಮೇಲೆ ಇದ್ರ ಪ್ರಭಾವಳಿ ಎಲ್ಲ ಮಾಡ್ಕೊಡ್ತೀವಿ. ಇದು ಪ್ರಭಾವಳಿ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ, ಟೀ ಕೋಟ್ ಅಲ್ಲ ಸರ್? ಟೀ ಕೋಟ್ ಬರ್ಮಾ ಬಾರ್ಡರ್. ಇವೆಲ್ಲ ವಾಟರ್ ಬ್ಯಾಕ್ಸಸ್ ಸರ್? ಇಲ್ಲ, ವಾಟರ್ ಬ್ಯಾಕ್ಸಸ್ ಇದೆ ಸರ್. ಯಾವ ಥರ ಹ್ಯಾಂಡಲ್ಸ್ ಬೇಕು, ಯಾವ ಥರ ಸೈಜಸ್ ಬೇಕು, ಯಾವ ಥರ ಸ್ಲೀಕ್ ಬೇಕಾ, ಇಲ್ಲ ರೌಂಡ್ ಬೇಕು, ಎಷ್ಟು ಇಂಚ್ ಬೇಕು, ಅವೆಲ್ಲ ಕೂಡ ನಿಮ್ಮ ಕಲರ್ಸ್ ಕಾಂಬಿನೇಷನ್ ಮಾಡ್ಕೋಬೋದು ನೀವು. ಅದು ಕೂಡ ನೀವು ಫಸ್ಟ್ 3Dಯಲ್ಲಿ ಆರಾಮಾಗಿ ಮ್ಯಾಚ್ ಮಾಡಿ ಇದು ಮಾಡ್ಕೋಬೋದು. ನೀವು ಅವಾಗಲೇ ತೋರಿಸಿದ್ರಲ್ಲ? ಹೌದು ಸರ್, ಹೌದು. ನೋಡಿ ಇವೆಲ್ಲ ಕ್ರಿಸ್ಟಲ್ ನಾಬ್ಸು, ಸ್ಕ್ವೇರು, ಓವಲ್ಲು, ಬಟನ್ನು. ಈಗ ನೋಡಿ ಸರ್, ಇಲ್ಲಿ ವುಡನ್ ಲ್ಯಾಮಿನೇಟ್ ಇದ್ರೆ ವುಡನ್ ವಿತ್ ಆಂಟಿಕ್, ಗೋಲ್ಡ್ ಫಿನಿಶ್ ವಿತ್ ಬ್ಲ್ಯಾಕ್, ನಾಬ್. ಇದು ನೋಡಿ ಸರ್, ತುಂಬ ಚೆನ್ನಾಗಿ. ಹಂಗೆ ನೋಡಿ, ಇದು ವೈಟ್ ಅಲ್ಲಿ ಗೋಲ್ಡು, ಬ್ಲ್ಯಾಕ್ ಅಲ್ಲಿ ಗೋಲ್ಡು, ರೋಸ್ ಗೋಲ್ಡ್ ಅಲ್ಲಿ ಬ್ಲ್ಯಾಕು. ಅಂದರೆ ನಾವು ಯಾವ ಥರ ಯೂಸ್ ಮಾಡಬೇಕು ಆ ಥರ ಹೆಂಗೆ ಡಿಸೈನ್ ಇದೆ ಆ ಪ್ರಕಾರ ನಾವು ಕಲರ್ನ ಮ್ಯಾಚ್ ಮಾಡಿ. ತುಂಬ ಚೆನ್ನಾಗಿದೆ ಸರ್ ಇದು. ಇದು ಸುಮಾರು ಆಪ್ಷನ್ಸ್ ಇದೆ ಸರ್. ಆಪ್ಷನ್ಸ್ ಅಂದರೆ ತುಂಬ ಇದ್ದಾವೆ ನೋಡಿ. ಈಗ ಕಿಚನ್ಗೆ ನಾವು ಆಡ್ಸ್ ಪ್ರೊಫೈಲ್ ಹೆಂಗೆ ಯೂಸ್ ಮಾಡಿರ್ತೀವಿ ಅದೇ ಥರ ನಾವು ಓಪನೇಬಲ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಓಕೆ, ಈ ಥರ ಹ್ಯಾಂಡಲ್ಸು. ಸ್ಲೈಡಿಂಗ್ ಹ್ಯಾಂಡಲ್ಸ್ ಅಲ್ಲೂ ನಿಮಗೆ 2 ಫೀಟು 3 ಫೀಟು ಎಲ್ಲ ಸೈಜಸ್ ಸಿಗುತ್ತೆ. 3 ಫೀಟ್ ತನಕ ಬರುತ್ತೆ ಇದು. ಇವೆಲ್ಲ ಏನು ಸರ್ ಇದು? ಇವೆಲ್ಲ ಸರ್ ನಾಬು ಮತ್ತು ಸೋಫಾ ಲೆಗ್ಸು ಆ ಥರ. ಇದರಲ್ಲೂ ಕೂಡ ನಿಮಗೆ ಸೈಜಸ್ಸು, ಡಿಸೈನು ಮತ್ತು ಸೈಜ್ ಕಲರ್ಸು ಎಲ್ಲ ಸಿಗುತ್ತೆ. ವುಡನ್ ಕಲರು, ರೋಸ್ ಗೋಲ್ಡು ಎಲ್ಲ ಕಲರ್ ಸಿಗುತ್ತೆ. ಹಾಗೆ ನೋಡಿ, ಇದು 3 ಫೀಟ್ ಹ್ಯಾಂಡಲ್ಸು, 2 ಫೀಟ್ ಹ್ಯಾಂಡಲ್ಸು, ಅದರಲ್ಲೂ ಕೂಡ ಕಲರ್ಸ್ ಸ್ಲೀಕ್ ಆಗಿದೆ. ಇದು ಸ್ಲೀಕ್ ಇದೆ ಸರ್. PVD ಕೋಟೆಡ್. PVD ಕೋಟಿಂಗ್. ಇದರಲ್ಲಿ ನಿಮಗೆ 4 ಫೀಟ್ 5 ಫೀಟ್ 6 ಫೀಟ್ ಕೂಡ ಸಿಗುತ್ತೆ. 6 ಫೀಟ್ ವರೆಗೂ ಸಿಗುತ್ತೆ ಸರ್. ಇವೆಲ್ಲ ಕ್ರಿಸ್ಟಲ್ ನಾಬ್ಸು. ಇವೆಲ್ಲ ಡಿಫ್ರೆಂಟ್ ಆಗಿದೆ. ಇದು ಹೊಸದಾಗಿ ಬಂದಿರೋದಲ್ಲ? ಹೊಸದಾಗಿ ಬಂದಿರೋದು ಸರ್. ಹೊಸ ಸರ್ ಇದು ನೋಡಿರಲಿಲ್ಲ ಆ್ಯಕ್ಚುಲಿ. ಅಂದರೆ ಈ ಥರ ನೀವು ಯಾವ್ದು ಬೇಕಾ ಆ ಥರ ಯೂಸ್ ಮಾಡ್ಕೋಬೋದು ಸರ್. ಈಗ ಹ್ಯಾಂಡಲ್ ಸರ್ 20 ರೂಪಾಯಿಗೂ ಸಿಗುತ್ತೆ, 2000ಗೂ ಸಿಗುತ್ತೆ. ಆಪ್ಷನ್ ಇದೆ. ನಮಗೆ ಹೆಂಗೆ ಅದಕ್ಕೆ ಲುಕ್ ಬರ್ತಾ ಇದೆ, ಯಾವ ಥರ ಡಿಸೈನ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹ್ಯಾಂಡಲ್ ಅಂದರೆ ನಮ್ಮದು ಸ್ಟಾರ್ಟಿಂಗ್ ನಿಮಗೆ 35-40 ರುಪೀಸಿಂದ ಸ್ಟಾರ್ಟ್ ಇದೆ. ಬಟ್ ಅದ್ರ ರೇಂಜ್ ನೋಡಿದ್ರೆ ನಿಮಗೆ ಒಂದೊಂದು ಹ್ಯಾಂಡಲ್ 5000, 7000, 8000, 10,000 ತನಕ ಒಂದೊಂದು ಹ್ಯಾಂಡಲ್ ಇದೆ. ಆಪ್ಷನ್ ಇದೆ ಅದು. ಆಮೇಲೆ ಲಾಕ್ಸ್ ಇದೆ ಒಂಚೂರು ಹಂಗೆ ತೋರಿಸ್ಬಿಡೋಣ. ಹಂಗೆ ಈಗ ನಾವು ಲಾಕ್ಸ್ ಅಲ್ಲಿ ನೋಡಿದ್ರೆ ಈಗ ಏನಾಗುತ್ತೆ ಅಂತ ಸರ್, ಒಂದು ಬಜೆಟ್ ಕಮ್ಮಿ ಇದೆ ಆ ಥರ ಇದ್ರೆ ಏನು ಮಾಡ್ತಾರೆ ಅಂದ್ರೆ ಸರ್, ರೌಂಡ್ ಲಾಕ್ ಅಂತ ಬರುತ್ತೆ. ಸಿಲಿಂಡ್ರಿಕಲ್ ಲಾಕ್ ಹೋಗ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ಆ ಸಿಲಿಂಡ್ರಿಕಲ್ ಲಾಕ್ಸ್ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್. ಅದು ಒಂದ್ ಸೈಡ್ ಇಂದ ಏನಾಗುತ್ತೆ, ನಾವು ಜೋರಾಗಿ ಎಳಿತೀವಿ ಅಂದ್ರೆ ಅವಾಗ ಇನ್ಸೈಡ್ ಇಂದ ಏನಾದ್ರು ಬಟನ್ ಪ್ರೆಸ್ ಆಯ್ತು ಅಂದ್ರೆ ಔಟ್ ಸೈಡ್ ಕೀ ಇಲ್ಲ ಅಂದ್ರೆ ನಾವು ಅದನ್ನ ಬ್ರೇಕ್ ಮಾಡಿನ ತೆಗಿಬೇಕು. ಬ್ರೇಕ್ ಮಾಡೇ ತೆಗಿಬೇಕು. ಅದು ತೀರಾ ಏನಾದ್ರೆ ಆ ಹೋಲ್ಗೆ ಬೇರೆ ಲಾಕ್ ಯಾವ ಸೂಟ್ ಆಗಲ್ಲ, ಅದೇ ತರ ಲಾಕ್ ತರಿಸಿ ಅದನ್ನೇ ಹಾಕ್ಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಈ ತರ ಒಂದು ಲಾಕ್ ಹಾಕಿದ್ರೆ ಇದಕ್ಕೆ ನಿಮ್ಗೆ 2 ಕಡೆ ಕೀ ಇರುತ್ತೆ. ಆಮೇಲೆ ಇಲ್ಲಿ ಲ್ಯಾಚ್ ಇರುತ್ತೆ. ನೀವು ಈ ಲ್ಯಾಚ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ, ಇದು ಬೆಟರ್ ಅಂತೀರಾ ನೀವು? ಇದು ಬೆಟರ್ ಈ ಥರದ್ದು. ಅಂದರೆ ಒಂದು ಬಜೆಟ್ ಅಲ್ಲಿ ನೀವು ಅದು ಹೋಗೋ ಬದಲು ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ಜಾಗದಲ್ಲಿ ನೀವು ಇದನ್ನ ಹೋಗ್ಬೋದು. ಇದು ಹಾಕೋಬಹುದು. ಇದರಲ್ಲೂ ಕೂಡ ನಿಮ್ಗೆ ಆಂಟಿಕು SS 2 ಫಿನಿಶ್ ಸಿಗುತ್ತೆ. ಹಂಗೆ ನೀವು ಅದಾದ್ಮೇಲೆ ಇನ್ನೂ ಹೈರ್ ಹ್ಯಾಂಡ್ ಬೇಕು ಅಂದ್ರೆ ರೋಸ್ ಹ್ಯಾಂಡಲ್ ಅಂತ ಒಂದು ಬರುತ್ತೆ. ರೋಸ್ ಹ್ಯಾಂಡಲ್ ಅಂದ್ರೆ ಇವೆಲ್ಲ ರೋಸ್ ಹ್ಯಾಂಡಲ್ಸ್. ಇದು ರೋಸ್ ಹ್ಯಾಂಡಲ್ಸ್. ಇದಕ್ಕೆ ಅಂದ್ರೆ ಈಗ ಈ ರೋಸ್ ಹ್ಯಾಂಡಲ್ ಇದೆ ಸರ್, ಇದು ಅದರದ್ದು ಸಿಲಿಂಡರ್ ಬರುತ್ತೆ. ಇದರಲ್ಲಿ ಸೈಡ್ ಅಲ್ಲಿ ಲಾಕ್ ಬಾಡಿ ಬರುತ್ತೆ. ಆ ಥರ ನೀವು ಹಾಕ್ಬೋದು. ಇದರಲ್ಲಿ ನಿಮಗೆ ಎಲ್ಲ PVD ಕೋಟಿಂಗ್ ನೋಡಿ, ಇದೆಲ್ಲ PVD ಕೋಟಿಂಗ್ಸ್. ಇವೆಲ್ಲ PVD ಕೋಟಿಂಗ್. ರೋಸ್ ಗೋಲ್ಡು, ಬ್ಲ್ಯಾಕು, SS ವುಡನ್ ವಿತ್ ಆಂಟಿಕ್. ಅದು ನೀವು ಯಾವ ಥರ ಫಿನಿಶಿಂಗ್ ಬೇಕೋ ಆ ಥರ ಫಿನಿಶಿಂಗ್ ಸಿಗುತ್ತೆ. ವುಡನ್ ವಿತ್ ಆಂಟಿಕ್ ಕೂಡ ಇದೆ ಇದರಲ್ಲಿ, ಪರವಾಗಿಲ್ಲ ಸರ್. ಆಮೇಲೆ ಇದೆಲ್ಲ ನೋಡಿ ಕಟಿಂಗ್ಸ್ ನೋಡಿ, ತುಂಬ ಡಿಫ್ರೆಂಟ್ ಇದೆ. ಓ, ಇದೆಲ್ಲ ನೋಡಿ ರೋಸ್ ಗೋಲ್ಡ್. ಹೌದು ಸರ್, ರೋಸ್ ಗೋಲ್ಡ್ ವಿತ್ CP ಫಿನಿಶು, ಆಂಟಿಕ್ ಫಿನಿಶು, ಅಂದರೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ ಸರ್. ಆಪ್ಷನ್ಸ್ ಇದೆ. ಇವೆಲ್ಲ ಹ್ಯಾಂಡಲ್ಸ್ ಅಲ್ವಾ? ಇವೆಲ್ಲ ಹ್ಯಾಂಡಲ್ಸ್, ಮೇನ್ ಡೋರ್ ಹ್ಯಾಂಡಲ್ಸ್ ನೋಡಿ. ನೀವು ಯಾವ ಥರ ಡಿಸೈನ್ಸ್ ಮಾಡಿರ್ತೀರ ಮೇನ್ ಡೋರ್ಗೆ ಅದಕ್ಕೆ ಸೂಟ್ ಆಗುವಂಥ ಹ್ಯಾಂಡಲ್ಸು ನೋಡಿ. ಇದು ಒಂದು ನಂದಿ. ಎಲ್ಲಿ ಸರ್? ಇಲ್ಲಿ ಸರ್ ನೋಡಿ. ಓಹೋ, ನಂದಿನಗಳು ಗದ ಹೆಂಗಿರುತ್ತೆ ಹಾಗೆ ಸರ್. ತುಂಬ ಚೆನ್ನಾಗಿದೆ ಸರ್ ಇದು ನಂದಿದು. ಆಮೇಲೆ ನೋಡಿ ಸರ್, ಇದು ನೋಡಿ ಸರ್,
ಗದೆ ಥರ ಹೌದು ಸರ್. ಹನುಮಾನ್ ಗದೆ, ಆಮೇಲೆ ಈ ಕಡೆ ನವಿಲು. ವಾವ್, ತುಂಬ ಹೆವಿ ಸರ್ ಇದು. ರಿಚ್ ಲುಕ್ ಕೊಡುತ್ತೆ. ರಿಚ್ ಲುಕ್ ಕೊಡುತ್ತೆ ಸರ್. ಅಂದರೆ ಡಿಪೆಂಡ್, ಈಗ ನಾವು ಹೆಂಗೆ ಡೋರ್ ಮಾಡಿರ್ತೀವಿ ಅದಕ್ಕೆ ಹೆಂಗೆ ಯಾವ ಥರ ಸೂಟ್ ಆಗುತ್ತೆ, ಅದಕ್ಕೆ ಯಾವ ಸೂಟೇಬಲ್ ಇರುತ್ತೆ ಆ ಥರ ನಾವು ಇದನ್ನು ಮಾಡ್ಬೋದು ಸರ್. ಇದು ದೇವ್ರ ಮನೆ ಇದು ದೇವರ ಮನೆ ಸರ್, ಪೂಜಾ ರೂಮ್ಗೆ. ನೋಡಿ ವೀಕ್ಷಕರ, ತುಂಬ ಯೂನಿಕ್ ಆಗಿದೆ ಸರ್ ಇದು. ವೆರಿ ನೈಸ್. ಆ್ಯಂಟಿಗೆ ಬಂದಿದ್ದೀವಿ ಅಂದರೆ ಈ ಕಡೆನೂ ಬಂದ್ಬಿಡೋಣ ಸರ್. ಹಾಗೆ ಇಲ್ಲೇ ನೋಡ್ತಾ ಇದ್ದೀವಿ ಈ ಸೆಕ್ಷನಲ್ಲಿ. ಇಲ್ಲಿ ಸರ್ ನಾವು ನೋಡ್ತಾ ಇರೋದು ಒಂದು ಮೇನ್ ಡೋರ್ಗೆ ಯಾವ ಥರ ಹಿಂಚಸ್ ಇರಬೇಕು, ಯಾವ ಥರ ಕ್ವಾಲಿಟಿ ಇರಬೇಕು, ಬ್ರಾಸ್ ಇರಬೇಕು, ಇಲ್ಲ ಎಸ್ ಇರಬೇಕು, ಆ ಥರ ಸರ್. ಈ ಒಂದು ಕ್ವಶನ್ ಏನಂದ್ರೆ, ಇಷ್ಟಿಷ್ಟು ಉದ್ದ ಕೊಟ್ಟಿದ್ದೀರಾ, ಇದು ವರ್ಕ್ ಆಗುತ್ತೆ ಸರ್? ಆಗುತ್ತೆ, ವರ್ಕ್ ಆಗುತ್ತೆ ಸರ್. ಈಗ ಏನಾಗುತ್ತೆ ಅಂದ್ರೆ ಫುಲ್ ಹೈಟ್ ಇರುತ್ತೆ, ಎಂಟಡಿ ಡೋರ್ ಇರುತ್ತೆ. ಅದಕ್ಕೆ ಏನಾಗುತ್ತೆ ಸ್ವಲ್ಪ ಮೇಲೆ ಕೈ ಹೋಗ್ಬೇಕು ಅಂದ್ರೆ ಸ್ವಲ್ಪ ಉದ್ದ ಇದ್ರೆ ನಾವು ಯೂಸ್ ಮಾಡ್ಕೋಬಹುದು. ಇದನ್ನು ನೋಡಿ, ಅದರಲ್ಲಿ ಏನಾಗುತ್ತೆ ಅಂದ್ರೆ ಇದು ಬಂದು ಸರ್ 16 mm ರಾಡ್ ಇದೆ, ಫುಲ್ ಹೆವಿ ಇರುತ್ತೆ ಇದು. ಓ, ದೊಡ್ಡದಿದ್ದಾಗ ನಮ್ಗೆ ಅದು ಹೆವಿ ಹೈಟ್ ಇದ್ರೆ ಯೂಸ್ ಆಗುತ್ತೆ. ಅದೆಲ್ಲ ಇವಾಗ ಇದು ಫುಲ್ ಹೆವಿ ಆಯ್ತು. ಇದೆಲ್ಲ ಈಗ ಬಜೆಟ್ ಫ್ರೆಂಡ್ಲಿ ಬೇಕು ಅಂದ್ರೆ ನೀವು ಇದನ್ನ ಹೋಗ್ಬೋದು. 12 mm ಇದು 12 mm. ಇದು ಅದರಲ್ಲಿ 12 mm ಅಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್. ಇದು ಫ್ಲಾಟ್ ಸ್ಟೈಲೋ ಡಿಸೈನ್, ಜೋರಿಕು, ಆ ಥರ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಆಪ್ಷನ್ ಕೊಟ್ಟು ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಡಿಸೈನ್ಸ್ ಹೋಗ್ಬೋದು. ಸೊ ಎಲ್ಲ ಆಪ್ಷನ್ಸ್ ಇದೆ ಅದರಲ್ಲಿ. ಓಕೆ. ಹಾಗೆ ಇದರಲ್ಲಿ ಬೇರೆ ಇದು ಒಂದು ಡೋರ್ ನೋಕರು. ಡೋರ್ ನೋಕರಲ್ಲಿ ಯಾವ ಥರ ಡೋರ್ ನೋಕರ್ ಬೇಕು, ಯಾವ ಥರ ಗೂಬಿ ಬೇಕು, ಇವೆಲ್ಲ ಗೂಬಿಗಳು. ಗೂಬೀಸ್ ಅಲ್ವಾ ಇದು? ಮೇನ್ ಡೋರ್ಗೆ ಹಾಕೊಳ್ಳಿ. ಮೇನ್ ಡೋರ್ ಗೂಬೀಸ್. ಇದು ಒಂದು ಮೇನ್ ಡೋರ್ಗೆ ಆಲ್ ಡ್ರಾಪ್ಸು. ಹಂಗೆ ನೋಡಿದ್ರೆ ಇದು ಒಂದು ಪೂಜಾ ರೂಮ್ ಆಲ್ ಡ್ರಾಪ್ಸು. ಇದು ಪೂಜಾ ರೂಮ್ ಆಲ್ ಡ್ರಾಪ್ಸ್. ಮೇನ್ ಡೋರ್ಗೆ ಆಲ್ ಡ್ರಾಪ್ ಯೂಸ್ ಕಮ್ಮಿ ಆಗಿಬಿಟ್ಟಿದೆ ಸರ್ ಇವಾಗ. ಹೌದು ಸರ್. ಈಗ ಎಲ್ಲ ನಾಬು ಮತ್ತೆ ಎಲ್ಲ ಗ್ಲಾಸ್ ವಿತ್ ಇದು ಮಾಡ್ತಾರೆ, ಅದರಲ್ಲಿ ಗ್ಲಾಸ್ ಜಾಸ್ತಿ ಯೂಸ್ ಆಗುತ್ತೆ. ಆಟಂಬರ್ ಸರ್. ಇದು ಆಟಂಬರು, ಇದು ಎಲ್ಲು, ಇದು ಬಂದು ಹ್ಯಾಫ್ಲೆ. ಮತ್ತು ಈ ಕಡೆ ನೋಡಿದ್ರೆ ಇಲ್ಲಿ ಗೋದ್ರೇಜು. ಇದು ಗೋದ್ರೇಜ್. ಅಷ್ಟೊಂದು ಆಪ್ಷನ್ ಇದೆ ಅಲ್ಲ? ಹಾಂ, ಇದು ಗೋದ್ರೇಜ್. ಗೋದ್ರೇಜ್ ತುಂಬ ಹೆವಿ ಇದೆ ಅಲ್ಲ ಸರ್ ಇದು? ಇದು ಗೋದ್ರೇಜ್ ಸರ್. ಏನು ಡಿಫ್ರೆನ್ಸ್ ಅಂದರೆ ಸರ್, ಈಗ ಅದರಲ್ಲೂ ಕೂಡ ಲೋಕಲ್ ಬ್ರ್ಯಾಂಡ್ ಕೂಡ ತುಂಬ ಬರ್ತಾ ಇದೆ. ಬಟ್ ಏನಾಗುತ್ತೆ ಅಂದರೆ ನಾವು ರೇಟ್ ಕಮ್ಮಿ ನೋಡಿಬಿಟ್ಟು ನಾವು ಲೋಕಲ್ನ ಹಾಕಿ ಅಂದರೆ ಲೋಕಲ್ ಅಂದರೆ ನಾವು ಒಂದು ಆನ್ಲೈನ್ ನೋಡಿಬಿಟ್ಟು ಇದು ಹಾಕಿದ್ದೀವಿ ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಯಾವ ಥರ ಸರ್ವಿಸ್ ಸಿಗುತ್ತೆ. ಮೇನ್ ಏನಾಗುತ್ತೆ ಅಂತ ಸರ್, ಪ್ರೈಸ್ ಮುಖ್ಯ ಇಲ್ಲ, ಮೇನ್ ಅಂದರೆ ಸರ್ವಿಸ್ ಇಂಪಾರ್ಟೆಂಟ್. ಸರ್ವಿಸ್ ಯಾವ ಥರ ಸಿಗುತ್ತೆ, ನಾಳೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಏನು ಆಪ್ಷನ್ ಹುಡುಕ್ಬೋದು, ಅದು ಮೇನ್ ಮುಖ್ಯ. ಇದು ಅಂದರೆ ಆಟಂಬರ್ ಅಂದರೆ ಇದರಲ್ಲಿ ಏನು ಫೀಚರ್ಸ್ ಇದೆ ಅಂದರೆ ಸರ್, ಫಿಂಗರ್ ಪ್ರಿಂಟ್ ಇದೆ, NFC ಕಾರ್ಡ್ ಇದೆ, ರಿಮೋಟ್ OTP ಎಕ್ಸೆಸ್ ಇದೆ, ಪಿನ್ ಎಕ್ಸೆಸ್ ಇದೆ, ಮತ್ತು ಆಟಂಬರ್ ಆ್ಯಪ್ ಇದಾವೆ. ಆ ಆ್ಯಪಿಂದ ಕೂಡ ನೀವು ಅದನ್ನು ಆಪ್ರೇಟ್ ಮಾಡ್ಕೋಬೋದು. ಇದರಲ್ಲಿ ಅಂದರೆ ಇನ್ಬಿಲ್ಟ್ ಬ್ಲೂಟೂತ್ ಇದೆ. ಇರುತ್ತೆ. ಹೌದು. ಹಂಗೆ ಇದು ನೋಡಿದ್ರೆ ಎಲ್ಲು, ಇದರಲ್ಲೂ ಕೂಡ ನಿಮಗೆ ಫಿಂಗರ್ ಪ್ರಿಂಟ್ ಇದೆ, ನಂಬರ್ ಇರುತ್ತೆ, ಕೀ ಇದೆ, ಮತ್ತು ಕಾರ್ಡ್ ಇದೆ. ಕೀನೂ ಇರುತ್ತೆ. ಓಕೆ. ಇದು ಬಂದರೆ ಹ್ಯಾಫ್ಲೆ. ಇದರಲ್ಲಿ ಕೂಡ ನಿಮಗೆ ಕೀ ಆಪ್ಷನ್ಸ್ ಇದೆ, ನಂಬರ್ ಇದೆ, ಕಾರ್ಡ್ ಇದೆ, ಫಿಂಗರ್ ಪ್ರಿಂಟ್ ಇದೆ. ಅದಾದಮೇಲೆ ಇದರಲ್ಲಿ ಬಂದು ಇನ್ಬಿಲ್ಟ್ ವೈಫೈ ಇದೆ. ವೈಫೈನೂ ಇದೆ. ಅಂದರೆ ಈ ಲಾಕ್ ವೈಫೈಯಿಂದ ಕನೆಕ್ಟ್ ಇದ್ದರೆ ನೀವು ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲಾದ್ರೂ ಕೂತ್ಕೊಂಡಿದ್ರು ನೀವು ಅಲ್ಲಿಂದ ಇದನ್ನು ಓಪನ್ ಮಾಡ್ಕೋಬೋದು. ಇವು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇವೆಲ್ಲ 10,000 ಸ್ಟಾರ್ಟ್ ಇದೆ, ಡಿಜಿಟಲ್ ಲಾಕ್ಸ್ ಎಲ್ಲ. ಅದೇ ಒಂದು ಬ್ರ್ಯಾಂಡಿಂದ ಹೋದರೆ, ಈಗ ಗೋದ್ರೇಜ್ ಹೋದರೆ 10,000 ರೂಪೀಸಿಂದ ಸ್ಟಾರ್ಟ್ ಇದೆ. ಆಟಂಬರ್ ಹೋದರೆ ಅದರಲ್ಲಿ ನೀವು ಏನು ಥಿಕ್ನೆಸ್ ತಗೋತಾ ಇದ್ದೀರಾ ಅದರಲ್ಲಿ 14,000 ಸ್ಟಾರ್ಟ್ ಇದಾವೆ. 14,000 ಎರಡು ಕಡೆ ಬರುತ್ತಲ್ವಾ ಇದು? ಹೌದು. ಅಂದರೆ ಇವರೇ ಬಂದು ಇನ್ಸ್ಟಾಲೇಷನ್ ಎಲ್ಲ ಕಂಪ್ನಿ ಕಡೆಯಿಂದ ಇನ್ಸ್ಟಾಲೇಷನ್ ಇದೆ ಸರ್. ಓಕೆ. ಸೊ ಈ ಸೆಕ್ಷನ್ ಅಂದರೆ ಕರ್ಟನ್ ರಾಡ್ಸು, ಕರ್ಟನ್ ಬ್ರ್ಯಾಕೆಟ್ಸು, ಕರ್ಟನ್ ಸಪೋರ್ಟ್ಸು, ಯಾವ ಥರ ಕರ್ಟನ್ಸ್ ಹಾಕ್ತಾ ಇದ್ದೀವಿ, ಸೀಲಿಂಗಿಂದ ಹಾಕ್ತಾಯಿದ್ದೀವಿ ಇಲ್ಲ ಡೈರೆಕ್ಟ್ ಗೋಲ್ಡಿಂದ ಹಾಕ್ತಾಯಿದ್ದೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಯಾವ ಥರ ಡಿಸೈನ್ಸು ಎಲ್ಲ ಡಿಸೈನ್ಸ್ ಇದೆ, ಕಲರ್ಸ್ ಇದೆ, ನಾವು ಯಾವ ಥರ ಫಿಟ್ಟಿಂಗ್ಸ್ ಹಾಕಿರ್ತೀವಿ. ಇದು ನೋಡಿ ಸರ್, ಬ್ಲ್ಯಾಕಲ್ಲಿ ವಿತ್ ರೋಸ್ ಗೋಲ್ಡು, ಆ್ಯಂಟಿಕ್ಕು, ರೋಸ್ ಗೋಲ್ಡು, ಆ ಥರ ಯಾವ ಥರ ನಾವು ಡಿಸೈನ್ಸ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರಲ್ಲಿ ಡಬಲ್ ಸಪೋರ್ಟು, ಆಮೇಲೆ ಸಿಂಗಲ್ ಸಪೋರ್ಟು, ಡಬಲ್ ಕರ್ಟನ್, ಸಿಂಗಲ್ ಕರ್ಟನ್ನು, ಅದಕ್ಕೆ ಯಾವ ಥರ ಪೈಪ್ಸು, ಆ್ಯಂಟಿಕ್ ಪೈಪು, ರೋಸ್ ಗೋಲ್ಡ್ ಪೈಪು, SS ಪೈಪು, ಆ ಥರ ಡಿಫ್ರೆಂಟ್ ಕಲರ್ಸ್ ಆಫ್ ಅದರಲ್ಲಿ ಸಿಗುತ್ತೆ. ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ರೇಟ್ಸ್ ಎಲ್ಲ ಡಿಫ್ರೆಂಟ್, ನೀವು ಯಾವ ಥರ ಇದೆ ಸಪೋರ್ಟ್ಸು, ಎಷ್ಟು ಲೆಂತ್ ಇದೆ, ಆಮೇಲೆ ವೇರಿಯೇಷನ್ ಬರುತ್ತೆ. ಮಿನಿಮಮ್ ಯಾವ ರೇಟ್ಸ್? ಮಿನಿಮಮ್ ಅಂದರೆ ಸರ್ ಒಂದು 80 ರೂಪೀಸಿಂದ ಒಂದು ಕರ್ಟನ್ ಬ್ರ್ಯಾಕೆಟ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ವೀಕ್ಷಕರೇ, ಇವಾಗ ನಾವು ಮೇಲ್ಗಡೆ ಕೇಸರಿ ಇನೋವೇಷನ್ ಅವ್ರದ್ದು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಇದು ಟೈಲ್ಸ್ ಸೆಕ್ಷನ್ನು. ಒಂದು ಟೈಲ್ಸ್ ಎಲ್ಲ ಕೊರತೆ ಇದೆ ವೀಕ್ಷಕರೇ, ಸ್ಟಾಕ್ಸ್ ಎಲ್ಲ ತುಂಬ ಕಮ್ಮಿ ಬರ್ತಾ ಇದೆ, ಗೊತ್ತಲ್ವಾ ವಾರ್ ಸಿಚುವೇಷನಿಂದ. ಸೊ ದಯವಿಟ್ಟು ಆದಷ್ಟು ಬೇಗ ಬಂದುಬಿಟ್ಟು ಪರ್ಚೇಸ್ ಮಾಡ್ಕೊಂಬೇಡಿ, ಯಾವ್ದು ಸ್ಟಾಕ್ ಜಾಸ್ತಿ ಇದೆ ನೋಡ್ಕೊಂಡು ತೊಗೊಳ್ಳಿ. ಸೊ ಇವೆಲ್ಲವೂ ಕೂಡ ಪಾರ್ಕಿಂಗ್ ಟೈಲ್ಸ್ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಇದು ಬಂದುಬಿಟ್ಟು ಸ್ಮಾರ್ಟ್ ಮಾರ್ಬಲ್ಲು 4x6. ಇದು ಕೂಡ ಅಷ್ಟೇ ಸ್ಮಾರ್ಟ್ ಮಾರ್ಬಲ್ಲು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ನೋಡಿ, ಇವೆಲ್ಲ ನ್ಯಾಚುರಲ್ ಸ್ಟೋನ್ಗಳು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಇಲ್ಲೆಲ್ಲ ನಿಮಗೆ 35 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಕಿಚನ್ ಸೆಕ್ಷನ್ನು, ಕಿಚನ್, ಬಾತ್ರೂಮ್, ಪ್ರತಿಯೊಂದು ಸೆಕ್ಷನ್ನು ಕೂಡ ಇಲ್ಲಿ ಅವೈಲೇಬಲ್ ಇದೆ. ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಓಕೆ. ಸೊ 2x2 ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ, 2x2 ಅಲ್ಲೂ ಕೂಡ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ನಿಮಗೆ. ಪಾರ್ಕಿಂಗ್ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಕಿಚನ್ ಸೆಕ್ಷನ್ ಅಂದರೆ ಕಿಚನ್ ಯಾವ ಥರ ಮಾಡಿರೋದಿದ್ರೆ ವಾಶ್ರೂಮ್ ಸೆಕ್ಷನ್
ಇವೆಲ್ಲ ಮಾಡಿರೋದು. ನೋಡಿ, ಇದೊಂದು ಬಾತ್ರೂಮ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಇದನ್ನು. ನೋಡಿ ಯಾವ ಥರ ಇದೆ. ಓಕೆ, ಸೊ ಇಲ್ಲೂ ಕೂಡ ಸ್ಯಾನಿಟರಿ ವೇರ್ಸ್ ಕೂಡ ಇವ್ರು ಇಟ್ಟಿದ್ದಾರೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. 2x4 ಕೂಡ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಜಸ್ಟ್ 50 ರುಪೀಸಿಂದನೂ ಕೂಡ ಇಲ್ಲಿ ಪ್ರೈಸಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ಸ್ಟಾಕ್ಸ್ ಎಲ್ಲ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಇವೆಲ್ಲ ಟ್ರೆಂಡಿಂಗು ಡಿಸೈನು, ಹೊಸ ಟ್ರೆಂಡಿಂಗ್ ಡಿಸೈನ್ಸು. ನೋಡಿ, ಕಂಪ್ಲೀಟ್ ಟ್ರೆಂಡಿಂಗ್ ಡಿಸೈನ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ, ನೀವು ನೋಡ್ತಾ ಇರ್ಬೋದು. ಬಟ್ ಸ್ಟಾಕ್ಸ್ ಇಲ್ಲ, ಈಗಲೇ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಬನ್ನಿ. ಸ್ಟಾಕ್ಸ್ ಇರೋದ್ರೊಳಗಡೆ ತೊಗೊಂಡೋಗ್ಬಿಟ್ರೆ ಒಳ್ಳೆಯದು. ಇವೆಲ್ಲ ಮ್ಯಾಟ್ ಫಿನಿಶು, ನಮ್ಮ ಆರ್ಕಿಟೆಕ್ಚರ್ಗಳ ಫೇವ್ರೇಟ್ ಇದುವೆಲ್ಲ. ಈ ಕಲರೆಲ್ಲ ನೋಡ್ತಾ ಇದ್ದೀರಲ್ಲ, ಮ್ಯಾಟ್ ಫಿನಿಶು, ಮೊರಕಾನ್ ಡಿಸೈನು. ಇಲ್ಲೆಲ್ಲ ಮೊರಕಾನ್ ಡಿಸೈನ್ ಸಿಗುತ್ತೆ ನಿಮಗೆ. ಆ್ಯಂಟಿಕ್ ಆ್ಯಂಡ್ ಮೊರಕಾನ್ ಡಿಸೈನ್ಸ್ಗಳು ತುಂಬಾ ಇದೆ ವೀಕ್ಷಕರೇ. ಓಕೆ, ಇವಕ್ಕೂ ಸ್ವಲ್ಪ ಸ್ಟಾಕ್ ಸಿಗುತ್ತೆ ನಿಮಗೆ. ಆ್ಯಂಡ್ ಈ ಕಡೆ ಬಂದರೆ ಸ್ಮಾರ್ಟ್ ಮಾರ್ಬಲ್ 4x6 ಸ್ಮಾರ್ಟ್ ಮಾರ್ಬಲ್ಲು 15 mm ಬರುತ್ತೆ ನಿಮಗೆ. ಓಕೆ, ಮಲ್ಟಿಪಲ್ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಟೊರಂಟಿನೋ ಅಂತ ಹೇಳ್ತಾರೆ, ಇದು ಫ್ರಂಟ್ ಕ್ಲಾಟಿಗೆ ಜಾಸ್ತಿ ಯೂಸ್ ಮಾಡ್ತಾರೆ, ಅದು ಕೂಡ ಇಲ್ಲಿ ಆಪ್ಷನ್ಸು ಅವೈಲೇಬಲ್ ಇದೆ. ನೋಡ್ಬೋದು, ಸ್ಮಾರ್ಟ್ ಮಾರ್ಬಲ್ಲು 4x6. ಮ್ಯಾಟ್ ಬೇಕಾ, ಮ್ಯಾಟ್ ಫಿನಿಶ್ ಕೂಡ ಅವೈಲೇಬಲ್ ಇದೆ. ಇಲ್ಲಿದೆ ನೋಡಿ, ಇದು ಸ್ಮಾರ್ಟ್ ಮಾರ್ಬಲ್ಲೇ 4x6. ಗ್ರೀನ್ ಬೇಕಾದರೆ ಗ್ರೀನು, ಇವೆಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ, ನೋಡ್ತಾ ಇರ್ಬೋದು. ವುಡನ್ ಫಿನಿಷಲ್ಲಿ ಬೇಕಾ, 2x2 ಬೇಕಾ, ಪಾರ್ಕಿಂಗ್ ಟೈಲ್ಸ್ಗಳು ಎಲ್ಲ ಪಾರ್ಕಿಂಗ್ ಟೈಲ್ಸು. ಆ್ಯಂಡ್ ಅಷ್ಟೇ ಅಲ್ಲದೆ 2x2 ಅಲ್ಲಿ ಇಲ್ಲೂ ಆಪ್ಷನ್ಸ್ ಇದೆ ವಿತ್ ಡಮರು ಡಿಸೈನ್ ವಾಶ್ ಬೇಸಿನ್. ಇವೆಲ್ಲ ಡಮರು ವಾಶ್ ಬೇಸಿನ್ಸ್ಗಳು. ಆ್ಯಂಡ್ ಫ್ರಂಟ್ ಕ್ಲಾಡಿಂಗಿಗೆ ಎಂಬೋಸ್ಡ್ ಹಾಕೋದಕ್ಕೆ ಇದು ನಮಗೆ ನ್ಯಾಚುರಲ್ ಸ್ಟೋನ್ ಬೇಡ, ಕಾಸ್ಟ್ಲಿ ಆಗುತ್ತೆ ಅನ್ನೋರಿಗೆ ಅದೇ ಥರದ್ದು 2x2 ಅಲ್ಲಿ ಅಥವಾ ಬೇರೆ ಬೇರೆ 18x2 ಆ ಥರ ಆಪ್ಷನ್ಸಲ್ಲೇ ಇರುತ್ತೆ. ಸೊ ಕೇಶರಿ ಮೆಷನ್ ಅಂತ ಬಂದಾಗ ಇಲ್ಲಿ ಪ್ರಿಂಟೆಡ್ ಟೈಲ್ಸ್ಗಳು ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಪರ್ಚೇಸ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೂಡ ಕೊಡ್ತಾರೆ. ಕೆಳಗಡೆ ಎಲ್ಲ ನೋಡಿದ್ರೆ ಮೇಲ್ಗಡೆ ಸಿಂಪಲ್ಲಾಗಿ ಫಾಸ್ಟಾಗಿ ನಾನು ತೋರಿಸ್ಕೊಂಬಂದಿದ್ದೀನಿ. ಸೊ ಇದೇ ರೀತಿಯಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಕರ ಕನ್ನಡ ಕೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು. ನಮಸ್ಕಾರ.